ಇವತ್ತು ನನಗೆ ಕೊಟ್ಟಿರ್ತಕ್ಕಂತ ವಿಷಯ ಹೆಲ್ತ್ ಪ್ರಾಡಕ್ಟ್ ಮತ್ತೆ ಬಿಸ್ನೆಸ್. ನಾವು ಎಂತ ಒಂದು ಅದ್ಭುತವಾದಂತ ಕಂಪನಿಯಲ್ಲಿ ಇದೀವಿ ಅಂತ ಹೇಳಿ ನಾನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಈ ಒಂದು ಝೂಮ್ ಮೀಟಿಂಗ್ ನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ಬಹುತೇಕ ಜನಕ್ಕೆ ನನ್ಕಿಂತ ಹೆಚ್ಚಿನ ಅನುಭವ ಇದೆ. ನಾನು ಇದನ್ನ ಅದ್ಭುತ ಪ್ಲಾಟ್ಫಾರ್ಮ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗಾಗಲೇ ಗೊತ್ತಿದ್ದಂಗೆ ನಾನು ಪಾರ್ಟ್ ಟೈಮರ್. ಕಳೆದ ಒಂದೂವರೆ ವರ್ಷದಲ್ಲಿ ನಾನು 7 ರ್ಯಾಂಕುಗಳನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ಇದಕ್ಕಿಂತ ಅದ್ಭುತವಾದಂತ ಪ್ಲಾಟ್ಫಾರ್ಮ್ ಅನ್ನು ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಲಿ ಅಂತ ಹೇಳಿ ನೀವೆಲ್ಲರೂ ಒಪ್ತೀರಾ? ಇವತ್ತಿನ ದಿನ ನಾನು ಹೇಳ್ಬೇಕು ಅಂತ ಹೇಳಿ ಅನ್ಕೊಂಡಿರೋದೇನಪ್ಪಾ ಅಂತ ಹೇಳಿದ್ರೆ, ನಾವು ಮಾಡ್ತಾ ಇರುವಂತದ್ದು ಲೀಗಲ್ ಬಿಸ್ನೆಸ್. ನಾವು ಯಾವ ರೀತಿಯಲ್ಲಿ ನಮ್ಮ ದೇಶದ ಜನರ ಆರೋಗ್ಯವನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಈ ಸಂಸ್ಥೆಯ ಧ್ಯೇಯೋದ್ದೇಶವನ್ನ ಹೊಂದಿ ಈ ಸಂಸ್ಥೆ ಬೆಳೀತಾ ಇದೆ. ಮತ್ತೆ ಅದರಲ್ಲಿ ನಾವು ಪಾಲ್ದಾರರಾಗಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ. ಯಾಕೆ ಅಂದ್ರೆ ನಾವು ಇರೋಂತದ್ದು ಒಂದು ವೆಲ್ನೆಸ್ ಕಂಪನಿಯಲ್ಲಿ. ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಗಳು ಹೆಚ್ಚು ಕಡಿಮೆ ಇವತ್ತು ನಾವು ಫೇಸ್ ಮಾಡ್ತಾ ಇರ್ತಕ್ಕಂತ ಆರೋಗ್ಯದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ಬರ್ತಾ ಇದೆ. ಮತ್ತೆ ನಮ್ಮೆಲ್ಲ ಪ್ರಾಡಕ್ಟ್ಗಳಿಗೂ ಕೂಡ ಆಯುಷ್ ಸ್ಟ್ಯಾಂಡರ್ಡಿಫಿಕೇಶನ್ ಆಗಿರೋದ್ರಿಂದ ಈ ಒಂದು ಸಂಸ್ಥೆಯ ಪ್ರಾಡಕ್ಟ್ಗಳಿಗೆ ಕ್ವಾಲಿಟಿ ಇದೆ. ಮತ್ತೆ ಎಫೆಕ್ಟಿನ ಅನುಭವ ತಮ್ಮೆಲ್ಲರಿಗೂ ಫೀಲ್ಡ್ ಆಗಿದೆ. ನನಗೂ ಆ ರೀತಿಯ ಅನುಭವ ಆಗಿದೆ. ನಾನು ಈ ಸಂಸ್ಥೆಗೆ ಬಂದಾಗ ನನಗೆ ಉತ್ತೇಜನ ಕೊಟ್ಟಂತ ಒಂದು 2 ವಿಷಯಗಳನ್ನ ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಇದು ಅದ್ಭುತವಾದಂತ ಪ್ಲಾಟ್ಫಾರ್ಮ್ ಯಾಕೆ ಅಂತ ಹೇಳಿ ಹೇಳಿದೆ. ಎಸ್ ಎ ಪಾರ್ಟ್ ಟೈಮರ್ ಆಗಿದ್ರು ಕೂಡ ನಾನು ಒಂದೂವರೆ ವರ್ಷದಲ್ಲಿ 7 ರ್ಯಾಂಕ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದೇ ರೀತಿಯಲ್ಲಿ ನನ್ನ ಟೀಮ್ ನಲ್ಲಿ ಸುಮಾರು 100 ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ಈಗ ನಾನು ಜೂನ್ ಒಳಗಡೆ ಸುಮಾರು 140ರಿಂದ 150 ರ್ಯಾಂಕ್ ಹೋಲ್ಡರ್ಸ್ ಅನ್ನ ಹೊಂದುವಂತ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೀನಿ. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ನಾವು ಇಂಥ ಒಂದು ಅದ್ಭುತ ಕಂಪನಿಯಲ್ಲಿ ಒಂದು ಗೋಲ್ ಅಂತ ಹೇಳಿ ಇಟ್ಕೊಂಡಾಗ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮಗೆ ಸಂಸ್ಥೆಯಿಂದ ಸಾಕಷ್ಟು ಪ್ರೇರಣೆ ಇದೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಇದೆ. ನಮ್ಮ ಟೈಕೂನ್ಸ್ ಟೀಮ್ ಇಂದ ಅದೇ ರೀತಿಯಲ್ಲಿ ಮಾರ್ಗದರ್ಶನ ಇದೆ, ಸಪೋರ್ಟ್ ಸಿಸ್ಟಮ್ ಇದೆ. ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ಗಳು, ಈಗ ಯಾರು ಎಷ್ಟೇ ಟ್ರೈನಿಂಗ್ ಕೊಟ್ರು ಕೂಡ, ಯಾರು ಎಷ್ಟೇ ಮಾತುಗಾರಿಕೆಯಲ್ಲಿ ಮುಂದುವರೆದ್ರು ಕೂಡ ಪ್ರಾಡಕ್ಟ್ಗಳು ಮಾತಾಡಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಗಳು ಅದ್ಭುತವಾಗಿದೆ. ನಮಗೆ ಸಾಕಷ್ಟು ಉದಾಹರಣೆ ನಮಗೆ ಫೀಲ್ಡ್ ಅಲ್ಲಿ ಸಿಗ್ತಾ ಇದೆ. ಉದಾಹರಣೆಗೆ ನನಗೆ ಮೊದಲನೇದಾಗಿ ನನಗೆ ಉತ್ತೇಜನ ಕೊಟ್ಟಿದ್ದು ಅಂತ ಹೇಳಿದ್ರೆ, ನಾನು ಈ ಸಂಸ್ಥೆಗೆ ಬರುವಾಗ ಮೊದಲನೇದಾಗಿ ವೆಯ್ಟ್ ಲಾಸ್ ಪ್ರಾಡಕ್ಟ್ ತಗೊಂಡೆ, ಒಬೆ ಕಾಪ್ ತಗೊಂಡೆ ಮತ್ತು ಇಮ್ಯುನಿಟಿ ಕಾಪ್ ತಗೊಂಡೆ. ನಾನು 1 ವರ್ಷದಲ್ಲಿ ಸುಮಾರು 10.5 kg ವೆಯ್ಟ್ ಇಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ಒಂದು ಅದ್ಭುತ ರಿಸಲ್ಟ್ ಬಂತು. ಮೊದಲನೇ ತಿಂಗಳಲ್ಲೇ ಸುಮಾರು 2 kg ವೆಯ್ಟ್ ಕಡಿಮೆ ಆಯ್ತು. ಮತ್ತೆ ಈ ಲಾಸ್ಟ್ 1 ವರ್ಷದಲ್ಲಿ 3 ಇಂಚು ಫ್ಯಾಟ್ ಲಾಸ್ ಆಗಿದೆ. ವೇಸ್ಟ್ ಅಲ್ಲಿ ನನಗೆ ಸುತ್ತಳತೆ 3 ಇಂಚು ಕಡಿಮೆ ಆಗಿದೆ. ಹಾಗಾಗಿ ಒಂದು ಪ್ರಾಡಕ್ಟ್ಗಳಲ್ಲಿ ದಮ್ಮಿರೋ ಅಂತದ್ದು, ಎರಡನೇದಾಗಿ ಸಪೋರ್ಟ್ ಸಿಸ್ಟಮ್, ಕಂಪನ್ಸೇಷನ್ ಪ್ಲಾನು, ಇವೆಲ್ಲದ್ರ ಜೊತೆಗೆ ನಾನು ಈ ಸಂಸ್ಥೆಗೆ ಸೇರಿದ ಪ್ರಾರಂಭದಲ್ಲಿ ಇನ್ನೇನು 1 ತಿಂಗಳಲ್ಲಿ ಸುಮಾರು 15-20 ದಿನದಲ್ಲಿ ಯುಗಾದಿ ಬರುವಂತದ್ದಿತ್ತು. ಆ ಸಂದರ್ಭದಲ್ಲಿ ಒಂದು ಮೆಗಾ BOPಗೆ MD ಸರ್ ಬಂದಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಮೀಟ್ ಮಾಡುವಂತ ಒಂದು ಭಾಗ್ಯ ಸಿಕ್ತು. ಆ ಸಂದರ್ಭದಲ್ಲಿ ಒಂದು 15-20 ಜನಕ್ಕೆ ಅವರು ಮಾತಾಡಿಸ್ತಾ ಇದ್ರು. ನಮಗೆ ಒಂದು ಸಂಸ್ಥೆಯ MD ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರೋದೇ ಒಂದು ದೊಡ್ಡ ಇಂಪ್ರೆಸ್ ಆಯ್ತು. ಅದ್ರ ಜೊತೆಗೆ ಅವರು ಒಂದು ಮಾತು ಹೇಳಿದ್ರು, ಯುಗಾದಿಗೆ ಇನ್ನು 15 ದಿನ ಇದೆ. ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಕಂಪನಿ ಏನ್ ಕೊಟ್ಟೆ ಕೊಡುತ್ತೆ. ಅದ್ರ ಜೊತೆಗೆ ನೀವು 25 ID ಮಾಡಿದ್ರೆ ನನ್ನ ಕಡೆಯಿಂದ ನಿಮಗೆ 20,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರು. ಈ ಒಂದು ಆಪರ್ಚುನಿಟಿನ ಅವತ್ತು ಮಾತಾಡ್ತಾ ಇದ್ದಂತ ಎಲ್ಲಾ ಜನಗಳಿಗೂ ಅವರು ಕೊಟ್ಟರು. ಆ ಸಂದರ್ಭದಲ್ಲಿ ಆ 20,000 ರೂಪಾಯಿಗೆ ಅಲ್ಲದೆ ಹೋದ್ರು ಕೂಡ ಏನಾದ್ರೂ ಒಂದು ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನ ಅವರು ಅವತ್ತು ಅವರ ಮಾತುಗಳಲ್ಲಿ ಕ್ರಿಯೇಟ್ ಮಾಡಿದ್ರು.
ನನಗೆ ಆ 15 ದಿನದಲ್ಲಿ 25 ID ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದಾಗಿ ಒಂದು ವಾರದೊಳಗೆ MD ಸರ್ ಇಂದ 20,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಕೂಡ ಬಂತು. ಅಂದ್ರೆ ಆ ಪ್ರಾಂಪ್ಟ್ನೆಸ್, ಆ ಉತ್ಸಾಹವನ್ನು ತುಂಬುವಂತಹ ರೀತಿ, ಕೊನೆಗೆ ಅದ್ರ ಜೊತೆಗೆ ಬಿಸ್ನೆಸ್ ಕಡೆ ಓರಿಯೆಂಟೇಶನ್ ಕೊಡೋ ರೀತಿ ತುಂಬಾ ಇಂಪ್ರೆಸ್ ಆಯ್ತು. ಇದು ಒಂದು ಉದಾಹರಣೆ. ವೆಯ್ಟ್ ಲಾಸ್ ಆಗಿದ್ದು ಓವರ್ ಎ ಪೀರಿಯಡ್ ಆಫ್ 1 year 10 kg ಕಡಿಮೆ ಆಗಿರೋದು ಒಂದು ಜೀವಂತ ಉದಾಹರಣೆ. ಸ್ಟಾರ್ಟಿಂಗ್ ನಲ್ಲೇ MD ಸರ್ ಇಂದ ಈ ರೀತಿ ಒಂದು ಉತ್ತೇಜನ ಸಿಕ್ಕಿರೋದು ಎರಡನೇದು. ಈ ರೀತಿಯಲ್ಲಿ ಈ ಸಂಸ್ಥೆ ಯಾಕೆ ಅದ್ಭುತ ಪ್ಲಾಟ್ಫಾರ್ಮ್ ಅಂತ ಹೇಳಲಿಕ್ಕೆ ನಾನು ಮಾತಾಡ್ದೆ. ಇವತ್ತು ನಮ್ಮ BOPಯಲ್ಲಿ ಸಂತೋಷ್ ಪಾಟೀಲ್ ಸರ್ ಬಂದಿದ್ರು. ಅವರ ಮಾತುಗಳು ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತು ಅಂತ ಹೇಳಿದ್ರೆ, ಅವರು ಪ್ರತಿ ಮಾತಿನಲ್ಲೂ ಪಂಚಿತ್ತು, ಜನಗಳನ್ನ ರೀಚ್ ಆಗ್ತಾ ಇತ್ತು. ಈ ರೀತಿಯ ಟ್ರೈನಿಂಗು ಸಂತೋಷ್ ಪಾಟೀಲ್ ಸರ್ ಆಗ್ಲಿ, ಸಂತೋಷ್ ಶೆಟ್ಟಿ ಸರ್ ಆಗ್ಲಿ, ಮತ್ತೆ ನಮ್ಮ ಮಹಿ ಸರ್ ಆಗ್ಲಿ, MD ಸರ್ ಆಗ್ಲಿ, ನಮಗೆ ಇವರೆಲ್ಲರೂ ತುಂಬಾ ಪ್ರೇರಣೆ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಬೆಳಿಬೇಕಾದ್ರೆ ಫಸ್ಟ್ ನಮಗೆ ಆ ಕೆಲಸದಲ್ಲಿ ಪ್ರೇರಣೆ ಇರಬೇಕು. ಆ ಪ್ರೇರಣೆ ಸಿಗುವಂತ ಒಂದು ವಾತಾವರಣ ಇರೋದ್ರಿಂದಾನೇ ಈ ಸಂಸ್ಥೆ ಒಂದು ಅದ್ಭುತ ಪ್ಲಾಟ್ಫಾರ್ಮ್ ಅಂತ ಹೇಳಿ ನಾವು ಹೇಳಲಿಕ್ಕಾಗತ್ತೆ. ಇಲ್ಲಿಂದ ನಾನು ನನಗೆ ಕೊಟ್ಟಂತ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನನಗೆ ಕೊಟ್ಟಂತ ಟಾಪಿಕ್ ಹೆಲ್ತ್ ಪ್ರಾಡಕ್ಟ್ ಮತ್ತೆ ಬಿಸ್ನೆಸ್. ಹೆಲ್ತ್ ಅನ್ನುವಂತಹ ವಿಚಾರ ಬಂದಾಗ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದನ್ನು ನಂಬಿರ್ತಕ್ಕಂಥದ್ದು ಈ ಸಂಸ್ಥೆ. ಈ ಸಂಸ್ಥೆಯ ವಿಷನ್ ಅಂಡ್ ಮಿಷನ್ ನಲ್ಲೇ ಹೆಲ್ತ್ ಅಂದ್ರೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹೆಲ್ತ್ ಕೊಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಉದ್ದೇಶ ಇದೆ. ಅದನ್ನೂ ಕೂಡ ಆಯುರ್ವೇದದ ಮೂಲಕ ಕೊಡಬೇಕು ಅನ್ನುವಂಥದ್ದು ಇನ್ನೊಂದು ಮಹಾ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ, ಈಗ ಅಲೋಪತಿಯನ್ನ ನಾವು ತಗೊಂಡ್ರೆ ಅದಕ್ಕೆ ಒಂದು 200-300 ವರ್ಷಗಳ ಇತಿಹಾಸ ಅಷ್ಟೇ ಇರೋವಂಥದ್ದು. ಆದ್ರೆ ನಮ್ಮ ಆಯುರ್ವೇದದ ಉಲ್ಲೇಖ 5000 BC ವೇದದ ಪೀರಿಯಡ್, ವೇದಿಕ್ ಪೀರಿಯಡ್ ನಲ್ಲೇ ನಾವು ನೋಡ್ತಾ ಇದೀವಿ. 5000 BC ಅಂತ ಹೇಳಿದ್ರೆ ಈಗ ADಯಲ್ಲಿ 2026ನೇ ಇಸ್ವಿಲ್ ಇದೀವಿ. ಅಂದ್ರೆ 7000 ವರ್ಷಗಳ ಇತಿಹಾಸ ಇರುವಂತದ್ದು ಆಯುರ್ವೇದ. ಈ 7000 ವರ್ಷಗಳ ಕಾಲ ಎಲ್ಲಾ ಕಡೆಯಲ್ಲೂ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ, ಜನರ ಆಯುಸ್ಸನ್ನ ವೃದ್ಧಿಸ್ಲಿಕ್ಕೆ ಸಹಾಯ ಮಾಡಿರೋದೇ ಆಯುರ್ವೇದ. ಇಂತಹ ಒಂದು ಆರೋಗ್ಯ ಶಾಸ್ತ್ರ, ಅಲೋಪತಿ ಒಂದು ಮೆಡಿಕಲ್ ಸಿಸ್ಟಮ್ ಇರ್ಬೋದು, ಆಯುರ್ವೇದ ಬರೀ ಮೆಡಿಕಲ್ ಸಿಸ್ಟಮ್ ಅಲ್ಲ, ಇದು ವೇ ಆಫ್ ಲೈಫ್ ಕೂಡ. ಇಂತಹ ಒಂದು ಅದ್ಭುತ ಶಾಸ್ತ್ರವ ಎಲ್ಲೋ ನಶಿಸಿ ಹೋಗುವಂತ ಒಂದು ಸಂದರ್ಭ ನೋಡುವಂತ ಸ್ಥಿತಿಯಲ್ಲಿತ್ತು. ಯಾಕೆಂದ್ರೆ ಅಲೋಪತಿ ಮತ್ತು ಮೆಡಿಕಲ್ ಮಾಫಿಯಾದಿಂದ ಆಯುರ್ವೇದವನ್ನ ಜನ 100% ಒಪ್ಪುವಂತಹ ಒಂದು ಸನ್ನಿವೇಶ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇದಕ್ಕೆ ಟೊಂಕ ಕಟ್ಟಿ ಇದರಲ್ಲಿ ಏನಾದ್ರು ರಿಸರ್ಚ್ ಮಾಡ್ತೀನಿ, ಆಯುರ್ವೇದದ ಪ್ರಾಡಕ್ಟ್ಗಳನ್ನ ಜನರಿಗೆ ತಲುಪಿಸ್ತೀವಿ, ಆ ಕ್ವಾಲಿಟಿಯನ್ನ ಎನ್ಶೂರ್ ಮಾಡ್ಲಿಕ್ಕೆ ನಾನು ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್ ಅನ್ನ ನನ್ನ ಪ್ರಾಡಕ್ಟ್ಸ್ ಗಳಿಗೆ ಮಾಡಿಸ್ತೀನಿ. ಮತ್ತೆ ದೇಶದಾದ್ಯಂತ ಉದ್ಯೋಗ ಇಲ್ಲದೆ ಇರೋರಿಗೆ ಮತ್ತೆ ಸೆಕೆಂಡ್ ಇನ್ಕಮ್ ಬಯಸ್ತಕ್ಕಂತ ಪಾರ್ಟ್ ಟೈಮರ್ಸಿಗೆ, ನನ್ನಂತ ಪಾರ್ಟ್ ಟೈಮರ್ಸಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ಮಹೋದ್ದೇಶದಿಂದ ನಮ್ಮ ಸಂಸ್ಥೆಯ MD ಸರ್ ಏನು ಇಂತಹ ಒಂದು ಅದ್ಭುತ ಸಂಸ್ಥೆ, ಈ ಪ್ಲಾಟ್ಫಾರ್ಮ್ ಅನ್ನು ಹುಟ್ಟಾಕಿದ್ರು. ಇದಕ್ಕೆ ಮತ್ತೊಮ್ಮೆ ಅವರಿಗೆ ನಮಿಸ್ತೀನಿ. ಈ ಒಂದು ಸಂಸ್ಥೆ ಪ್ರಚಲಿತವಾಗಿದ್ರೆ ಮಾತ್ರ ಬೇರೆಯವರಿಗೂ ಕೂಡ ಈ ಆಯುರ್ವೇದದ ಪ್ರಾಡಕ್ಟ್ಗಳನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಾವು ಮೊನ್ನೆ ತಾನೆ ಫೆಬ್ರವರಿ 16ನೇ ತಾರೀಕು 7ನೇ ವಾರ್ಷಿಕ ಸಮ್ಮೇಳನವನ್ನ ನಾವೆಲ್ಲರೂ ಸೇರಿ ಆಚರಿಸಿದ್ವಿ. 7 ವರ್ಷಗಳಲ್ಲಿ ಇದು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ವಿಚಾರಕ್ಕೆ ನಾವು ಕಂಪನಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಹೆಲ್ತ್ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನು ಅನ್ನುವಂತ ವಿಚಾರಕ್ಕೆ ನಾವು ಹೋಗೋಣ. ಹೆಲ್ತ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಯಾರು ಹೇಳ್ಬಹುದಾ? ಈಗ ನಾವು ಆರೋಗ್ಯ ಅಂದ್ರೆ ಏನು ಅಂತ ಹೇಳೋದಾದ್ರೆ ನಮಗೆ ಎಲ್ಲದಕ್ಕಿಂತ ಉತ್ಕೃಷ್ಟವಾದಂತ ಒಂದು ಡೆಫಿನೇಷನ್ ಸಿಗೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ. ಅವರು ಆರೋಗ್ಯವನ್ನ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಆರೋಗ್ಯ ಅಂತ ಹೇಳಿ 3 ರೀತಿಯಲ್ಲಿ ವಿಂಗಡಿಸ್ತಾರೆ. ಮತ್ತು ಆ 3 ಸೇರಿದಾಗ ನಮಗೆ ಒಂದು ಸಂಪೂರ್ಣ ಆರೋಗ್ಯ ಸಿಗತ್ತೆ ಅಂತ ಹೇಳಿ ಹೇಳ್ತಾರೆ. ನಾವು ನಮ್ಮ ಒಂದು ವೈಯಕ್ತಿಕ ಅನುಭವದಲ್ಲಿ
ನಮಗೆ ಗೊತ್ತಿದೆ, ಫೈನಾನ್ಷಿಯಲಿ ಹೊಡೆತಗಳು ಬಿದ್ದಾಗ ಅದು ಅವರಿಗೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಹೊಡೆತ ಕೊಡುತ್ತೆ. ಅಂತ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯ ಆಗತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ನಾವು ಹೆಲ್ತ್ ನ ಹೇಳುವಾಗ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಜೊತೆಗೆ ಫೈನಾನ್ಷಿಯಲ್ ಹೆಲ್ತ್ ಅನ್ನು ಕೂಡ ನಾವು ಉಲ್ಲೇಖ ಮಾಡ್ಬೋದು. ಅಷ್ಟೇ ಅಲ್ಲ, ಎಮೋಷನಲ್ ಹೆಲ್ತ್ ಅನ್ನು ಕೂಡ ನಾವು ಇಲ್ಲಿ ಸೇರಿಸ್ಬೋದು. ಯಾಕಂದ್ರೆ ಭಾವನೆಗಳಲ್ಲಿ ವ್ಯತ್ಯಯ ಆದ್ರೆ ಅವರ ಅವರು ದೈಹಿಕವಾಗಿಯೂ ಕೂಡ ಮತ್ತೆ ಮಾನಸಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಅವರಲ್ಲಿ ವ್ಯತ್ಯಯ ಆಗತ್ತೆ. ಹಾಗಾಗಿ ನಾವು ಎಮೋಷನಲ್ ಹೆಲ್ತ್ ಅನ್ನು ಕೂಡ ಇಲ್ಲಿ ಸೇರಿಸ್ಬೋದು. ಅದ್ರ ಜೊತೆಗೆ ನಾವು ಒಂದು ಆರೋಗ್ಯವನ್ನ ಉತ್ಕೃಷ್ಟ ರೀತಿಯಲ್ಲಿ ನೋಡುವಾಗ ಸ್ಪಿರಿಚುವಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಹೆಲ್ತ್ ಅಂದ್ರೆ ಏನು ಅನ್ನುವಂಥದ್ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ನ ಡೆಫಿನೇಷನ್ ಅನ್ನ ನಾವು ಇನ್ನೊಂದು ಸ್ವಲ್ಪ ಉತ್ಕೃಷ್ಟ ಮಟ್ಟಕ್ಕೆ ಒಯ್ಯುವ ದೃಷ್ಟಿಯಲ್ಲಿ ಹೆಲ್ತ್ ಈಸ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಎಮೋಷನಲ್ ಮತ್ತೆ ಫೈನಾನ್ಷಿಯಲ್ ಅಂಡ್ ಸ್ಪಿರಿಚುವಲ್ ಅಂತ ಹೇಳಬಹುದು. ಈ ಎಲ್ಲಾ ರೀತಿಯಲ್ಲೂ ಕೂಡ ಸರ್ವತೋಮುಖವಾಗಿ ನಾವು ಆರೋಗ್ಯದ ಕಡೆ ಗಮನ ಕೊಟ್ಟಾಗ ನಾವು ಒಂದು ಸಂಪೂರ್ಣ ಆರೋಗ್ಯವನ್ನು ಹೊಂದುವುದರಲ್ಲಿ ಯಶಸ್ಸನ್ನು ಗಳಿಸ್ತೀವಿ ಅಂತ ಹೇಳಿ. ಆರೋಗ್ಯದ ಬಗ್ಗೆ ಮಾತಾಡುವಾಗ ನಮಗೆ ನಮ್ಮ ದೇಹದ ಒಂದು ಪ್ರಕೃತಿ ಅನಾಟಮಿ ಬಗ್ಗೆ ನಮಗೆ ಪರಿಚಯ ಇಲ್ಲದೆ ಹೋದ್ರೆ ನಾವು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ವ್ಯಾಲ್ಯೂ ಬರೋದಿಲ್ಲ. ನಮ್ಮ ದೇಹವನ್ನ ನಾವು ಒಂದು ರೀತಿ ಅವಲೋಕನ ಮಾಡಿದಾಗ ನಮ್ಮ ದೇಹವು ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋಂತ ವಿಚಾರ. ಈ ಕೋಟ್ಯಾಂತರ ಜೀವಕೋಶಗಳು ಏನಿದಾವೆ, ಈ ಹಲವಾರು ಜೀವಕೋಶಗಳು ಸೇರಿ ಧಾತುಗಳಾಗತ್ತೆ, ಟಿಶ್ಯೂಸ್ ಆಗತ್ತೆ. ಹಲವಾರು ಟಿಶ್ಯೂಸ್ ಸೇರಿ ಆರ್ಗನ್ಸ್ ಆಗತ್ತೆ, ಅಂಗಗಳಾಗತ್ತೆ. ಸುಮಾರಷ್ಟು ಅಂಗಗಳು ಸೇರಿ ಆರ್ಗನ್ಸ್ಗಳು ಸೇರಿ ಆರ್ಗನ್ ಸಿಸ್ಟಮ್ ಆಗತ್ತೆ, ಹ್ಯೂಮನ್ ಬಾಡಿ ಆಗತ್ತೆ. ಈ ಹ್ಯೂಮನ್ ಬಾಡಿಯನ್ನ ಅಂದ್ರೆ ನಮ್ಮ ದೇಹವನ್ನ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು. ಹಾಗೂ ನಾವು ಮಾನಸಿಕವಾಗಿಯೂ ಸಾಮಾಜಿಕವಾಗಿಯೂ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಒಂದಿಷ್ಟು ನ್ಯೂಟ್ರಿಯೆಂಟ್ಸ್, ಪೌಷ್ಟಿಕಾಂಶಗಳು ಬೇಕೇ ಬೇಕು. ಅದರಲ್ಲಿ ಕೀ ಪೌಷ್ಟಿಕಾಂಶಗಳು 7 ಅಂತ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೀರು, ಕಾರ್ಬೋಹೈಡ್ರೇಟ್ಸು ಅಂದ್ರೆ ಪಿಷ್ಟ ಮತ್ತು ಸಕ್ಕರೆ ಅಂತ ಏನ್ ಹೇಳ್ತಾರೆ ಅದು, ಫ್ಯಾಟ್ಸ್ ಕೊಬ್ಬು, ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು ಮತ್ತೆ ಫೈಬರ್. ನಮ್ಮ ದೇಹಕ್ಕೆ ನೀರು ಮತ್ತೆ ನಾರು ಎರಡರ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗತ್ತೆ. ಯಾರು ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನ ಕುಡಿಯೋದಿಲ್ಲ ಮತ್ತೆ ನಾರಿನ ಸೇವನೆ ಮಾಡೋದಿಲ್ಲ, ಅವರಿಗೆ ನಾವು ಹೇಳಲಿಕ್ಕೆ ಬರದೇ ಇರೋಂತ ಸ್ಥಳದಲ್ಲಿ ಬೇರುಗಳು ಹುಟ್ಕೊಳ್ತವೆ ಅನ್ನೋದು ಗೊತ್ತಿದೆ. ನಾವು ಪೈಲ್ಸ್ ಪ್ರಾಬ್ಲಮ್ ಬಗ್ಗೆ ನಾವು ವಿಷಯವನ್ನ ತಿಳ್ಕೊಂಡಿದೀವಿ. ಹಾಗಾಗಿ ನಾವು ನಮ್ಮ ದೇಹಕ್ಕೆ ಒಂದು ಆಯುರ್ವೇದದ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ಆಯುರ್ವೇದದಲ್ಲಿ ಒಂದೆರಡು ತತ್ವಗಳ ಆಧಾರದ ಮೇಲೆ ಆಯುರ್ವೇದ ನಿಂತಿದೆ. ಉದಾಹರಣೆಗೆ ಬ್ರಹ್ಮಾಂಡ ಆಗಿರ್ಬೋದು, ನಮ್ಮ ದೇಹ ಆಗಿರ್ಬೋದು, ಪಂಚಭೂತಗಳನ್ನ ಅವಲಂಬಿಸಿದೆ ಅಂತ ಹೇಳಿ, ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ. ಎರಡೂ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಮತ್ತೆ ಬ್ರಹ್ಮಾಂಡದಲ್ಲಿ ಹೇಗೆ ಯೂನಿವರ್ಸಲ್ಲಿ 2/3 ಆಫ್ ದಿ, ಈಗ ನಾವು ಅರ್ತ್ ತಗೊಂಡ್ರೆ, ಭೂಮಿ ತಗೊಂಡ್ರೆ ಅದರಲ್ಲಿ 2/3 ಹೇಗೆ ವಾಟರ್ ಇದೆಯೋ ಅದೇ ರೀತಿಯಲ್ಲಿ ಹ್ಯೂಮನ್ ಬಾಡಿಯಲ್ಲೂ ಕೂಡ ಆ ಮಟ್ಟದಲ್ಲಿ ನೀರಿನ ಅಂಶ ಇದೆ ಅಂತ ಹೇಳಿ. ಮತ್ತೆ ನಮ್ಮ ತೂಕದ ಆಧಾರದ ಮೇಲೆ ನಾವು ಒಂದಿಷ್ಟು ಅಡಿಕ್ವೇಟ್ ನೀರನ್ನ ತಗೊಳ್ದೆ ಹೋದ್ರೆ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ಬೋದು, ಡಿಹೈಡ್ರೇಷನ್ ಪ್ರಾಬ್ಲಮ್ ಆಗ್ಬೋದು. ಅದರಿಂದ ಹಲವಾರು ರೀತಿಯ ಪ್ರಾಬ್ಲಮ್ಗಳು ಬರ್ಬೋದು. ನಾವು ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ ಒಂದು ಅಂಕಿ ಅಂಶಗಳ ಪ್ರಕಾರ ಪ್ರತಿ 20 kg ಬಾಡಿ ವೆಯ್ಟಿಗೆ ನಾವು 1 ಲೀಟರ್ ನೀರನ್ನ ಮಿನಿಮಮ್ ಕುಡಿಬೇಕು ಅಂತ ಹೇಳ್ತಾರೆ. ಆ ರೀತಿ ನೀರನ್ನ ಸಮರ್ಪಕವಾಗಿ ಕುಡಿಯೋದ್ರ ಮೂಲಕ ನಾವು ಆರೋಗ್ಯವನ್ನ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅಂತ ಹೇಳಿ. ನಾವು ತಿನ್ನುವಂತಹ ಆಹಾರದಲ್ಲಿ ಸುಮಾರು 40% ಕಾರ್ಬೋಹೈಡ್ರೇಟ್ ಇರಬಹುದು, 30% ಫ್ಯಾಟ್ ಇರಬಹುದು, 30% ಪ್ರೋಟೀನ್ ಇರಬಹುದು ಅಂತ ಹೇಳ್ತಾರೆ. ಈ ರೀತಿ ಒಂದು ಸಮತೋಲನ ಆಹಾರ ತಗೊಳ್ಳೋದ್ರ ಮೂಲಕ ನಾವು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅಂತ. ನಾವು ನಮ್ಮ ಒಂದು ಜೀವನವನ್ನ
ಸ್ವಲ್ಪ ಒಂದು 30-40 ವರ್ಷಗಳ ಹಿಂದಕ್ಕೆ ನೋಡಿದ್ರೆ ಗೊತ್ತಾಗತ್ತೆ. ಆಗ ಜನಗಳು ತಿಂತಾ ಇದ್ದಂತ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಅಡಿಕ್ವೇಟ್ ಆಗಿರೋದು, ಮತ್ತೆ ಸಾಮಾನ್ಯವಾಗಿ ನಮ್ಮ ಅಗ್ರಿಕಲ್ಚರ್ ವ್ಯವಸಾಯವನ್ನ ನೋಡಿದ್ರೆ ವರ್ಷಕ್ಕೆ ಒಂದು ಬೆಳೆಯನ್ನ ಬೆಳೆಯೋರು, ನೈಸರ್ಗಿಕವಾಗಿ ಸಿಗುವಂತಹ ಗೊಬ್ಬರವನ್ನು ಬಳಸೋರು, ಭೂಮಿಯಲ್ಲಿ ಫಲವತ್ತತೆ ಇರೋದು, ಅವೆಲ್ಲದರ ಕಾರಣದಿಂದಾಗಿ ಜನರು ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಇರೋರು. ಅವರು ಶ್ರಮಜೀವಿಗಳಾಗಿದ್ರು, ದೈಹಿಕವಾಗಿ ಅವರು ಶ್ರಮಿಸ್ತಾ ಇದ್ರು. ಇಲ್ಲ ಯೋಗಾಸನ ಅಥವಾ ಬೇರೆ ವ್ಯಾಯಾಮಗಳನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಈ ಎಲ್ಲ ಕಾರಣಗಳಿಂದಾಗಿ ಮಕ್ಕಳುಗಳು ಹುಟ್ಟುತ್ತಾ ಇದ್ದಿದ್ದು ಕೂಡ ಮನೆಯಲ್ಲೇ ಆಗಿರೋದು, ಕೊನೆಗೆ ಸಾವು ಕೂಡ ಮನೆಯಲ್ಲೇ ಸಂಭವಿಸ್ತಾ ಇತ್ತು. ಈ ಪ್ರತಿಯೊಂದು ಕೂಡ ಯಾವುದೇ ಖರ್ಚಿಲ್ಲದೆ ನಡೀತಾ ಇತ್ತು. ಕೊನೆಗೆ ಮನೆಯಲ್ಲಿ ತುಂಬು ಕುಟುಂಬ ಇರೋದ್ರಿಂದ ಮಾನಸಿಕವಾಗಿಯೂ ಮತ್ತೆ ಭಾವನಾತ್ಮಕವಾಗಿಯೂ ಅವರಿಗೆ ಒಂದು ರೀತಿಯ ಸಪೋರ್ಟ್ ಸಿಗ್ತಾ ಇತ್ತು. ಹಾಗಾಗಿ ಜೀವನದಲ್ಲಿ ಸಮಾಧಾನ ನೆಲೆಸ್ತಾ ಇತ್ತು. ಅವರೆಲ್ಲರೂ ಆರೋಗ್ಯಕರವಾಗಿ ತುಂಬು ಜೀವನವನ್ನ ಬಹಳ ಲಾಂಗ್ ಪೀರಿಯಡ್ ವರೆಗೆ ನಡೆಸ್ತಾ ಇದ್ರು. ಸಾಯುವ ಒಂದು ಸಂದರ್ಭ ಬಂದಾಗ, ಯಾಕಂದ್ರೆ ಪ್ರತಿ ಮನುಷ್ಯ ಎಷ್ಟೇ ಆರೋಗ್ಯವಾಗಿದ್ರು ಒಂದಲ್ಲ ಒಂದು ದಿನ ಸಾಯ್ಬೇಕಾಗತ್ತೆ. ಅಂತಹ ಪರಿಸ್ಥಿತಿ ಬಂದಾಗ ಅವರು ಹೆಚ್ಚಿಗೆ ನರಳಿ ಸಾಯ್ತಾ ಇರ್ಲಿಲ್ಲ. ಮತ್ತೆ ಎಷ್ಟೋ ಜನ ಹೇಳೋದ್ರ ಪ್ರಕಾರ ಅವರಿಗೆ ಸಾವು ಸದ್ಯದಲ್ಲಿ ಸನಿಹದಲ್ಲಿ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇತ್ತಂತೆ. ಆ ರೀತಿಯ ಒಂದು ಜೀವನ ನಡೀತಾ ಇತ್ತು. ಆದ್ರೆ ಇವತ್ತು ಏನಾಗಿದೆ ಸರ್, ಇವತ್ತು ನಾವು ನೋಡಿದ್ರೆ ಜನರು ಆರೋಗ್ಯಕರವಾದಂತ ಜೀವನ ಬಹಳ ಶಾರ್ಟ್ ಆಗಿದೆ. ಸಾಮಾನ್ಯವಾಗಿ ಮಾತ್ರೆ ಔಷಧಿಗಳ ಮೇಲೆ ಅವರು ಅವಲಂಬನೆಯಾಗಿ ಜೀವನ ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಹುಟ್ಟೋದು ಕೂಡ ಆಸ್ಪತ್ರೆಯಲ್ಲೇ, ಸಾಯೋದು ಕೂಡ ಆಸ್ಪತ್ರೆಯಲ್ಲೇ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಮತ್ತೆ ನಾವು ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿಯನ್ನ ಕಡಿಮೆ ನೋಡ್ತಾ ಇದ್ದೀವಿ, ಹೆಚ್ಚು ಸಿಸೇರಿಯನ್ ಡೆಲಿವರಿಯನ್ನ ನೋಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದು ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರ. ಹಾಗಂತ ನೀವು ಕೇಳಿದಾಗ ಹಿಂದೆ ನಾವು ಯಾವುದೇ ಕಾಯಿಲೆಗಳನ್ನ ಫೇಸ್ ಮಾಡ್ತಾ ಇರ್ಲಿಲ್ವಾ, ಯಾವ್ದು ಕಾಯಿಲೆಗಳು ಬರ್ತಾನೆ ಇರ್ಲಿಲ್ವಾ ಜನಕ್ಕೆ ಅಂತ ಹೇಳಿದ್ರೆ ಬೇಕಾದಷ್ಟು ಕಾಯಿಲೆಗಳು ಬರ್ತಾ ಇತ್ತು. ಮಲೇರಿಯಾ ಆಗಿರ್ಬೋದು, ಡಿಫ್ತೀರಿಯಾ ಆಗಿರ್ಬೋದು, ಸ್ಮಾಲ್ ಪಾಕ್ಸ್ ಆಗಿರ್ಬೋದು, ಪ್ಲೇಗ್ ಆಗಿರ್ಬೋದು, ಚಿಕನ್ ಪಾಕ್ಸ್ ಆಗಿರ್ಬೋದು, ಕಾಲ್ರಾ ಆಗಿರ್ಬೋದು, ಈ ರೀತಿ ಹಲವಾರು ಕಾಯಿಲೆಗಳು ಬರ್ತಾ ಇತ್ತು. ಆದ್ರೆ ಇದರಲ್ಲಿ ಬಹುತೇಕ ಕಾಯಿಲೆಗಳು ಯಾವುದರಿಂದ ಬರ್ತಿತ್ತು ಅಂತ ಹೇಳಿ ಅಬ್ಸರ್ವ್ ಮಾಡಿದಾಗ ಇಲಿಯಿಂದನೋ, ಸೊಳ್ಳೆಯಿಂದನೋ ಅಥವಾ ವೈರಸ್ ಇಂದನೋ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಈಗ ಈ ಯಾವುದೇ ಕಾಯಿಲೆಗಳು ಕೂಡ ನಮಗೆ ಯಾವುದೇ ರೀತಿಯ ಜೀವ ಭಯವನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಒಂದು ಅದು ಸಾವಿನ ಮಟ್ಟಕ್ಕೆ ಒಯ್ದೇ ಇರೋ ಹಾಗೆ ನಮ್ಮ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ನಮ್ಮನ್ನ ಕೇರ್ ತಗೊಳ್ತಾ ಇದೆ. ಆದ್ರೆ ಇವತ್ತು ನಾವು ಭಯ ಪಡ್ತಾ ಇರೋದು ಆರೋಗ್ಯದ ದೃಷ್ಟಿಯಲ್ಲಿ ಯಾವುದರಿಂದ ಅಂತ ಹೇಳಿ ಯೋಚನೆ ಮಾಡಿದ್ರೆ, ಇವತ್ತು ನಾವು ಫೇಸ್ ಮಾಡ್ತಾ ಇರ್ತಕ್ಕಂಥ ಕಾಯಿಲೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಜಾಯಿಂಟ್ ಪೇನ್ ಆಗಿರ್ಬೋದು, ಲಿವರ್ ಡ್ಯಾಮೇಜ್ ಆಗಿರ್ಬೋದು, ಕಿಡ್ನಿ ಸ್ಟೋನ್, ಒಬೆಸಿಟಿ, ಈ ರೀತಿ ಹಲವಾರು ಕಾಯಿಲೆಗಳನ್ನ ನೋಡ್ತಾ ಇದೀವಿ. ಇದರಲ್ಲಿ ಹಲವಾರು ಕಾಯಿಲೆಗಳನ್ನ ಈಗ ಡಿಸೀಸ್ ಅನ್ನೋದಕ್ಕಿಂತನೂ ಡಿಸಾರ್ಡರ್ಸ್ ಅಂತ ಹೇಳಿ ಅದಕ್ಕೆ ಒಂದು ಹೊಸ ನಾಮನ್ಕ್ಲೇಚರ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸಾರಿ ಯಾವುದೇ ಕಾಯಿಲೆಗಳು ಬಂದ್ರೆ ಜೀವನ ಪರ್ಯಂತ ನಾವು ಮಾತ್ರೆಯಲ್ಲೇ ಇರುವಂತಹ, ಔಷಧಿಯಲ್ಲೇ ಇರುವಂತಹ ಪರಿಸ್ಥಿತಿ ಇದೆ. ಮನೆಯಲ್ಲಿ ಪ್ರಾಯಶಃ ಗಂಡ ಹೆಂಡತಿನ ಬಿಡ್ಬೋದು, ಹೆಂಡತಿ ಗಂಡನ್ ಬಿಡ್ಬೋದು, ಆದ್ರೆ ಯಾವುದೇ ಕಾಯಿಲೆಗಳು ಯಾರಿಗ್ ಬರುತ್ತೋ ಅವ್ರನ್ನ ಅದು ಬಿಡೋದಿಲ್ಲ. ಅಂತಹ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಅವಲೋಕನೆ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇರೋದು 98% ಇದು ಲೈಫ್ ಸ್ಟೈಲ್ ಡಿಸೀಸು. ಜನರ ಜೀವನದ ರೀತಿಯಲ್ಲಿ, ಜೀವನದ ಶೈಲಿಯಲ್ಲಿ ಏನು ಬದಲಾವಣೆ ಆಗಿದೆ ಅದು ಅವರನ್ನ ಈ ಒಂದು ನರಕಕ್ಕೆ ಕಳಿಸಿದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಉದಾಹರಣೆಗೆ ನಾವು ಗಾಡ್ ಮೇಡ್ ಫುಡ್ ಅನ್ನ ಮೊದಲು ಹೆಚ್ಚಿಗೆ ಬಳಸ್ತಾ ಇದ್ವಿ. ಈಗ ನಾವು ಹೆಚ್ಚು ಮ್ಯಾನ್ ಮೇಡ್ ಫುಡ್ ಅನ್ನ ಅವಲಂಬಿಸ್ತಾ ಇದ್ದೀವಿ. ನಾವು ನ್ಯಾಚುರಲ್ ಫುಡ್ ಅಲ್ಲಿ ಎಲ್ಲಿವರೆಗೆ ಇದ್ವೋ ಅಲ್ಲಿವರೆಗೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು. ಈಗ ಹಾಗಂತ ನಾವು ನ್ಯಾಚುರಲ್ ಫುಡ್ಡಿಗೆ ನಾವು ಹಿಂದಿರುಗ್ಬೋದಾ ಅಂದ್ರೆ, ನ್ಯಾಚುರಲ್ ಫುಡ್ ಅನ್ನ ನಾವು ಬೆಳೆಯುವ ರೀತಿಯಲ್ಲಿ ವ್ಯತ್ಯಾಸಗಳಾಗಿದೆ. ಉದಾಹರಣೆಗೆ ನಮಗೆ ಸ್ವತಂತ್ರ ಬರುವಂತಹ ಸಂದರ್ಭದಲ್ಲಿ 1947 ಟೈಮ್ ನಲ್ಲಿ ಇಂಡಿಯಾದ ಪಾಪ್ಯುಲೇಷನ್ ಬರೀ 33 crores ಇತ್ತು. 33 crores ಇತ್ತು.
ನಾವು ಸುಮಾರು 80% ಭೂಮಿಯ ಭಾಗವನ್ನ ಅಗ್ರಿಕಲ್ಚರ್ಗೆ ಬಳಸ್ತಾ ಇದ್ವಿ. ಅಷ್ಟಾದ್ರೂ ಕೂಡ ನಾವು ವರ್ಷಕ್ಕೆ ಒಂದು ಬೆಳೆ ಬೆಳೀತಾ ಇದ್ದಿದ್ರಿಂದ ಫಲವತ್ತಾದ ಭೂಮಿಯಲ್ಲಿ ನೈಸರ್ಗಿಕವಾಗಿ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ಬೆಳೆಯುವಾಗ ನಮಗೆ 33 ಕೋಟಿ ಜನಕ್ಕೆ ಬೇಕಾದಂತಹ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಮಗೆ ಒತ್ತಡ ಇನ್ನೂ ಜಾಸ್ತಿ ಇದೆ. ಇಂಡಸ್ಟ್ರಿಯಲೈಸೇಷನ್ ಅವೆಲ್ಲ ಆಗಿರೋದ್ರಿಂದ 80% ಭೂಮಿಯನ್ನ ಅಗ್ರಿಕಲ್ಚರ್ಗೆ ಬಳಸುವ ಸ್ಥಿತಿಯಲ್ಲಿ ನಾವಿಲ್ಲ. ಮತ್ತೆ ನಮ್ಮ ಪಾಪ್ಯುಲೇಷನ್ ಕೂಡ 33 ಕೋಟಿಯಿಂದ 140 ಕೋಟಿಗೆ ಇನ್ಕ್ರೀಸ್ ಆಗಿರುವಾಗ 140 ಕೋಟಿ ಜನಸಂಖ್ಯೆಯ ಆಹಾರದ ರಿಕ್ವೈರ್ಮೆಂಟ್ ಅನ್ನ ನಾವು ಫುಲ್ಫಿಲ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹಾಗಾಗಿ ನಾವು ಮೊದಲಿನ ನೈಸರ್ಗಿಕ ವ್ಯವಸಾಯವನ್ನು ಬಿಟ್ಟು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅನ್ನ ನಾವು ಈಗ ಬೆಳೀತಾ ಇದ್ದೀವಿ. ಭೂಮಿಯಲ್ಲಿ ಸಾಕಷ್ಟು ಫರ್ಟಿಲಿಟಿ ಇಲ್ಲದೆ ಇರೋದ್ರಿಂದ ನಾವು ಆರ್ಟಿಫಿಷಿಯಲ್ ಆಗಿ ಫರ್ಟಿಲೈಸರ್ಸ್ ಅನ್ನ ಬಳಸ್ತಾ ಇದ್ದೀವಿ, ಟಾಕ್ಸಿಕ್ ಪೆಸ್ಟಿಸೈಡ್ಸ್ ಅನ್ನ ಬಳಸ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಂದ ಏನಾಗಿದೆ ಅಂದ್ರೆ ನಾವು ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಅನ್ನ ಅಚೀವ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. 140 ಕೋಟಿಯ ಜನಕ್ಕೂ ಕೂಡ ನಾವು ಆಹಾರವನ್ನು ಕೊಡೋದ್ರಲ್ಲಿ ಯಶಸ್ಸಾಗಿದ್ದೀವಿ, ಮತ್ತೆ ಎಕ್ಸ್ಪೋರ್ಟ್ ಅನ್ನು ಮಾಡ್ತಾ ಇದ್ದೀವಿ. ಆದ್ರೆ ಕ್ವಾಲಿಟಿ ಆಫ್ ದಿ ಫುಡ್, ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇವತ್ತಿನ ಅಗತ್ಯತೆಗೆ ಅನುಗುಣವಾಗಿ ನಾವು ಕುಕಿಂಗ್ ಮೆಥಡ್ ಅಲ್ಲೂ ಬದಲಾವಣೆ ಮಾಡ್ಕೊಂಡಿದೀವಿ, ಹಾಗೂ ಸ್ಟೋರೇಜ್ ಮಾಡೋದು ಅನಿವಾರ್ಯ ಆಗಿದೆ. ಯಾಕಂದ್ರೆ ಹಿಂದೆ ಲೋಕಲಿ ಬೆಳೆದಂತಹ ಪದಾರ್ಥಗಳನ್ನ ನಾವು ಬಳಸ್ತಾ ಇದ್ವಿ. ಇವತ್ತು ನಾವು ತಿನ್ನುವಂತ ಆಪಲ್ ಕಾಶ್ಮೀರದಲ್ಲಿ ಬಿಟ್ಟಿರೋದು ಅಥವಾ ಆಸ್ಟ್ರೇಲಿಯಾದಲ್ಲಿ ಬಿಟ್ಟಿರೋದು ಅಂತ ನಾವು ಹೇಳುವ ಸ್ಥಿತಿಯಲ್ಲಿಲ್ಲ. ಮತ್ತೆ ಸ್ಟೋರೇಜ್ ಮಾಡದೆ ಹೋದ್ರೆ ಅದು ಎಲ್ಲಾ ಕಡೆಗೂ ಸಿಗುವಂತಹ ಪರಿಸ್ಥಿತಿಯಲ್ಲೂ ಇಲ್ಲ. ಈ ರೀತಿ ನಾವು ಬಳಸುವಂತ ಆಹಾರ ಎಷ್ಟು ಪೌಷ್ಟಿಕಾಂಶವನ್ನು ಹೊಂದಿರ್ಲಿಕ್ಕೆ ಸಾಧ್ಯ, ಮತ್ತೆ ನಾವು ಎಷ್ಟು ಫ್ರೆಶ್ ಆಗಿರೋ ಆಹಾರಗಳನ್ನು ಬಳಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮತ್ತು ಇವತ್ತಿನ ದಿನಮಾನದಲ್ಲಿ ನಾವು ಫಾಸ್ಟ್ ಫುಡ್ ಗೆ ಅಡಿಕ್ಟ್ ಆಗ್ತಾ ಇರೋದ್ರಿಂದ ಮತ್ತೆ ಕೆಲವೊಂದು ಫುಡ್ ನಾವು ಏನು ಬಳಸ್ತಾ ಇದೀವಿ ಆ ಫುಡ್ ಅಲ್ಲಿ ನಾವು ಕಾಸ್ಮೆಟಿಕ್ ಕೆಮಿಕಲ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಪ್ರಾಯಶಃ ಹಿಂದಿನ ಬೇಕರಿಗಳಲ್ಲಿ ನಾವು ಕೆಲವೊಂದೇ ಲಿಮಿಟೆಡ್ ಐಟಮ್ಸ್ ಗಳು ಇರೋದು, ಅದನ್ನ ಆ ಒಂದು ಐಟಮ್ಸ್ ಗಳನ್ನ ನಾವು ಬಳಸುವಾಗ ಅದೆಲ್ಲರೂ ಓಪನ್ ಆಗಿದ್ರೆ ಅದಕ್ಕೆ ಇರುವೆ ಬರೋದನ್ನ ಅವೆಲ್ಲ ನೋಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿನಮಾನದಲ್ಲಿ ಕಾಸ್ಮೆಟಿಕ್ ಕೆಮಿಕಲ್ಸ್ ಎಷ್ಟ್ರ ಮಟ್ಟಿಗಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಯಾವುದೇ ಸೊಳ್ಳೆಯನ್ನ, ಯಾವುದೇ ಇರುವೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಇರುವೆಗೂ ಗೊತ್ತಾಗಿದೆ ಈ ಕೆಮಿಕಲ್ಸ್ ಗಳು ಇರ್ತಕ್ಕಂಥ ಆಹಾರ ತಿಂದ್ರೆ ನಾವು ಸತ್ತೋಗ್ತೀವಿ ಅಂತ ಹೇಳಿ. ಆದ್ರೆ ನಾವು ಅನಿವಾರ್ಯವಾಗಿ ಸ್ಲೋ ಪಾಯ್ಸನ್ ಆಗಿರ್ತಕ್ಕಂಥ ಆ ವಸ್ತುಗಳನ್ನ ಬಳಸ್ತಾ ಇದೀವಿ. ಇವತ್ತು ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಳ್ಳೆಯದಿಲ್ಲ. ಮೊದಲಿನ ಒಳ್ಳೆಯ ಗಾಳಿ ನಮ್ಗೆ ಇವತ್ತು ಸಿಗ್ತಾ ಇಲ್ಲ. ವಾಟರ್, ಮೊದಲಿನ ಒಂದು ಪರಿಶುದ್ಧವಾದಂತ ನೀರು ನಮಗೆ ಇವತ್ತು ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಆರೋ ವಾಟರ್ ಬಳಸಿದ್ರು ಕೂಡ ಅದರಲ್ಲಿ ಅಕಸ್ಮಾತ್ ಯಾವುದೇ ಪೊಲ್ಯೂಟೆಡ್ ಐಟಮ್ಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಅದ್ರ ಜೊತೆಲಿ ಅಗತ್ಯವಾದಂತ ಖನಿಜಾಂಶಗಳನ್ನು ಅದು ಕಳ್ಕೊಂಡಿರುವಂತ ಪರಿಸ್ಥಿತಿಯಲ್ಲಿದೆ. ಜೊತೆಗೆ ಟೆಕ್ನಾಲಜಿ ಬೆಳೀತಾ ಇರೋದ್ರಿಂದ ನಾವು ರೇಡಿಯೇಷನ್ ಪ್ರಾಬ್ಲಮಿಗೂ ಒಳಗಾಗಿದ್ದೀವಿ. ನಮ್ಮ ಮಕ್ಕಳುಗಳಿಗೆ ಪ್ರಾಯಶಃ ನಾವು ಗುಬ್ಬಿ ಅಂದ್ರೆ ಈ ರೀತಿ ಇರತ್ತೆ, ಕಾಗೆ ಅಂದ್ರೆ ಈ ರೀತಿ ಇರತ್ತೆ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನಾವು ಬೆಂಗಳೂರಿನಲ್ಲಿ ಇದ್ದೀವಿ. ಯಾಕಂದ್ರೆ ಅದ್ಯಾವುದನ್ನು ನಾವು ನೋಡೋದೇ ಇಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಜನರು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್, ಇವತ್ತು ಇಡೀ ಪ್ರಪಂಚದಲ್ಲಿ ಏನು ಡೆತ್ ಆಗ್ತಾ ಇದೆ, ಹಾರ್ಟ್ ರಿಲೇಟೆಡ್ ಡೆತ್ಸ್, ಅದರಲ್ಲಿ 60% ಇಂಡಿಯಾದಲ್ಲಿ ಆಗ್ತಾ ಇದೆ ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ. ಅದೇ ರೀತಿ 35% ಡೆತ್ಸ್ ಇಂಡಿಯಾದಲ್ಲಿ ಆಗ್ತಾ ಇರೋದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇಂದಾನೆ. ಡಯಾಬಿಟಿಸ್ ಕೂಡ 1 out of every 7 ಇಂಡಿಯನ್ ಡಯಾಬಿಟಿಕ್ ಗೆ ತುತ್ತಾಗಿದ್ದಾರೆ. ಇವತ್ತು ಆರ್ಥ್ರಿಟಿಸ್ ಪ್ರಾಬ್ಲಮ್ ನಾವೆಲ್ಲ ಕಡೆ ನೋಡ್ತಾ ಇದೀವಿ. ನಾವು ತಿನ್ನುವಂತಹ ಫಾಸ್ಟ್ ಫುಡ್, ನಾವು ಸೇವಿಸ್ತಾ ಇರ್ತಕ್ಕಂಥ ಗಾಳಿ, ಈ ಪೊಲ್ಯೂಷನ್ ಎಲ್ಲದರಿಂದಾಗಿ ನಾವು ಒಬೆಸಿಟಿಯನ್ನ ನೋಡ್ತಾ ಇದೀವಿ. ಮಾಡ್ತಾ ಇರ್ತಕ್ಕಂಥ ಉದ್ಯೋಗ, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್, ಸ್ಪೀಡಿನ ರಿಕ್ವೈರ್ಮೆಂಟ್, ಇವೆಲ್ಲವೂ ಕೂಡ ಉದ್ಯೋಗದಲ್ಲಿ ಹೈಪರ್ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಾವು ಇವತ್ತು ಕ್ಯಾನ್ಸರ್ ಯಾವತ್ತು ನೋಡದೆ ಇರೋಷ್ಟು ಕ್ಯಾನ್ಸರ್ ಅನ್ನ ಇವತ್ತು ನೋಡ್ತಾ ಇದ್ದೀವಿ. 3rd largest ಕಿಲ್ಲರ್ ಇನ್ ಇಂಡಿಯಾ ಈಸ್ ಕ್ಯಾನ್ಸರ್. ಆಸ್ಟಿಯೋಪೊರೋಸಿಸ್ ಪ್ರಾಬ್ಲಮ್ ಅನ್ನು ನೋಡ್ತಾ ಇದ್ದೀವಿ, ಅಲರ್ಜಿ ಪ್ರಾಬ್ಲಮ್ ಅನ್ನ ನೋಡ್ತಾ ಇದ್ದೀವಿ.
ಕೊನೆಗೆ ಕಿಡ್ನಿ ಮತ್ತೆ ಗಾಲ್ ಬ್ಲಾಡರ್ ಸ್ಟೋನಿನ ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಇದೀವಿ. ಅದ್ರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಹಿಂದೆ ಯಾವಾಗ ಹೆಣ್ಣು ಮಕ್ಕಳುಗಳು ಮೆಚೂರ್ ಆಗ್ತಾ ಇದ್ರು, ಇವತ್ತು ನಾವು ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಬಹಳ ಯಂಗ್ ಏಜ್ ಅಲ್ಲಿ ಪ್ಯೂಬರ್ಟಿಯನ್ನ ನಾವು ನೋಡ್ತಾ ಇದೀವಿ. 5 ವರ್ಷದ ಮಗು ಕೂಡ ಅದನ್ನ ಫೇಸ್ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಈ ರೀತಿ ಅನ್ಟೈಮ್ಲಿ ಪ್ಯೂಬರ್ಟಿ ಇವೆಲ್ಲ ಆಗ್ತಾ ಇರೋದ್ರಿಂದ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸುಮಾರಷ್ಟು ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಗಳನ್ನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳುಗಳು ಎಷ್ಟೋ ವಿಷಯಗಳನ್ನ ಹೊರಗಡೆ ಹೇಳ್ಕೊಳ್ಳಲ್ಲ, ಅವರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಲಿವರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇವೆಲ್ಲ ಕಾರಣಗಳಿಂದಾಗಿ ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲಾರಾಮ್ ಕೊಡ್ತಾ ಇದೆ. ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ, ಕ್ಯಾನ್ಸರ್ ಕ್ಯಾಪಿಟಲ್ ಆಗಿದೆ, ಮತ್ತೆ ಇಂಡಿಯಾದಲ್ಲಿ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಬ್ರೈನ್ಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇವ್ ಯಾವುದು ಕೂಡ ಆಶಾದಾಯಕ ಅಥವಾ ಸಂತೋಷ ಪಡುವಂತ ವಿಚಾರ ಅಲ್ಲ, ನಾವು ಎಚ್ಚೆತ್ಕೊಳ್ಬೇಕಾದಂತ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಎಚ್ಚೆತ್ಕೊಳ್ದೆ ಹೋದ್ರೆ ಯಾವಾಗ ಎಚ್ಚೆತ್ಕೊಳ್ತೀವಿ? ನಮ್ಮ ಮುಂದಿನ ಆರೋಗ್ಯ ಪರಿಸ್ಥಿತಿ, ನಾವು ಆರೋಗ್ಯ ಭಾರತವನ್ನ ನೋಡ್ಬಹುದಾ ಅನ್ನುವಂಥದ್ದೇ ಒಂದು ಯೋಚನೆ ಆಗತ್ತೆ. ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಇದೆ ಅಂತ ಆದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಆಯುರ್ವೇದ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವೆಲ್ಲರೂ ಇದನ್ನ ಒಪ್ಪೇ ಹೋಗ್ತೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಆಯುರ್ವೇದ ಯಾಕೆ ಅನ್ನೋದಕ್ಕೆ ನಾನು ಈಗಾಗಲೇ ಉದಾಹರಣೆ ಹೇಳಿದೆ. ಇವತ್ತು ಪ್ರಪಂಚದಾದ್ಯಂತ ಪ್ರಚಲಿತವಾಗಿರುವ ಅಲೋಪತಿಗೆ ಇರ್ತಕ್ಕಂಥ ಇತಿಹಾಸ ಕೇವಲ ಒಂದು 200-300 ವರ್ಷಗಳಷ್ಟೇ. ಆದ್ರೆ ಆಯುರ್ವೇದ 5000 BC ಅಂದ್ರೆ 7000 ವರ್ಷಗಳ ಇತಿಹಾಸ ಇದೆ. ಇದು ಜನಮಾನಸದಲ್ಲಿ ಒಕ್ಕಿದ್ರೆ ಮೊದಲಿಂದ ಹೇಗೆ ಪ್ರಚಲಿತವಾಗಿತ್ತು ಅದೇ ರೀತಿಯ ಒಂದು ಪ್ರಚಲತೆಯನ್ನ ಅದು ಕಂಡುಕೊಳ್ಳೋದ್ರಲ್ಲಿ ಯಶಸ್ಸು ಕಂಡ್ರೆ ಅದಕ್ಕೆ ಏನಾಗ್ಬೇಕು ಅಂದ್ರೆ ನಾವೆಲ್ಲರೂ ಅದರ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಸಾಕಷ್ಟು ರಿಸರ್ಚ್ಗಳು ಆಗ್ಬೇಕು. ಮತ್ತೆ ಆಯುರ್ವೇದ ಯಾವತ್ತು ನೀವು ಮೆಡಿಸಿನ್ ತಗೊಳ್ಳಿ ಆರಾಮಾಗಿ ಅಂತ ಹೇಳುವಂತದ್ದಲ್ಲ, ಅದು ಆರೋಗ್ಯ ಶಾಸ್ತ್ರ. ನಮ್ಮ ದಿನನಿತ್ಯದ ಆಹಾರ ನೀತಿಯಲ್ಲೇ ನಾವು ಹೇಗೆ ದೇಹ, ಮನಸ್ಸು ಮತ್ತೆ ಚೈತನ್ಯ ಈ ಮೂರರಲ್ಲೂ ಕೂಡ ಸಮತೋಲನವನ್ನ ನಾವು ಸಾಧಿಸ್ಬೋದು ಮತ್ತೆ ಆರೋಗ್ಯವಂತರ ಆಗ್ಬೋದು ಅಂತ ಹೇಳುವಂತದ್ದು. ಆದ್ರೆ ಇವತ್ತು ನಾವು ಈಗ ಆಲ್ರೆಡಿ ನೋಡಿದ್ವಿ, ನಾವು ಸೇವಿಸುವಂತ ಗಾಳಿ ವಿಷಮವಾಗಿದೆ, ನೀರು ಒಳ್ಳೆಯದಿಲ್ಲ, ರೇಡಿಯೇಷನ್ ಪ್ರಾಬ್ಲಮ್ ಇದೆ, ನಾವು ತಿನ್ನುವಂತ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಆಗ್ಲಿಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಈಗ ಮಾತಾಡಿದೆ. ಈ ಎಲ್ಲ ಕಾರಣಗಳಿಂದಾಗಿ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಎಷ್ಟೇ ಕೇರ್ ತಗೊಂಡ್ರು ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ಅಥವಾ ನಾವು ಬಳಸುವಂತ ಆಹಾರದಲ್ಲಿ ಸ್ವಲ್ಪನಾದ್ರೂ ಪೌಷ್ಟಿಕಾಂಶದಲ್ಲಿ ವ್ಯತ್ಯಯ ಆಗುವಂತದ್ದು ನಿಶ್ಚಿತ ಅನ್ನೋದು ಕಾಣುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಆಯುರ್ವೇದವನ್ನ ಬಳಸಿ ಆ ಒಂದು ಡಿಫಿಷಿಯನ್ಸಿ, ನ್ಯೂಟ್ರಿಷನ್ ಡಿಫಿಷಿಯನ್ಸಿನ ನಾವು ಓವರ್ಕಮ್ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ಸಾದ್ರೆ ಡೆಫಿನೆಟ್ ಆಗಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗೇ ಆಗತ್ತೆ ಅಂತ ಹೇಳಿ ಈ ಒಂದು ದಿಸೆಯಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂತಹ ನಮ್ಮ ಸಂಸ್ಥೆ ವಿ ಸ್ಟಾರ್ ವೆಲ್ನೆಸ್ ಕಂಪನಿಯನ್ನ ನಾವು ಅಭಿನಂದಿಸ್ಲೇಬೇಕು. ಮತ್ತೆ ನಮ್ಮ ಸಂಸ್ಕೃತಿಯಲ್ಲೇ ಬೆಳೆದಂತಹ ಈ ಒಂದು ಆರೋಗ್ಯ ಕ್ಷೇತ್ರವನ್ನ, ಆಯುರ್ವೇದ ಕ್ಷೇತ್ರವನ್ನ ನಾವೆಲ್ಲರೂ ಸಂರಕ್ಷಿಸಬೇಕು. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ನಾವು ಔಷಧಿ ಮುಕ್ತರಾಗ್ಲಿಕ್ಕೆ ಹೆಲ್ಪ್ ಆಗುವಂತಹ ಆಯುರ್ವೇದವನ್ನ ಅನುಸರಿಸಬೇಕು. ಈ ದಿಸೆಯಲ್ಲಿ ಹೆಜ್ಜೆ ಇಟ್ಟಂತಹ ನಾವು ವಿ ಸ್ಟಾರ್ ವೆಲ್ನೆಸ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದೀವಿ ಅಂತ ಆಗ್ಲಿಕ್ಕೆ ಅದೃಷ್ಟ ಮಾಡಿರ್ಬೇಕು. ಮತ್ತೆ ಇದು ಒಂದು ಹೆಮ್ಮೆಯ ವಿಚಾರ. ಇನ್ನೂ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಯಾವುದೋ ಫಾರಿನ್ ಕಂಪನಿ ಅಲ್ಲ. ನಾವು ಎಷ್ಟೋ ಹೊರದೇಶದ ಸಂಸ್ಥೆಗಳು ಈ ಒಂದು ದಿಸೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಅದರಲ್ಲಿ ವ್ಯತ್ಯಾಸಗಳನ್ನ ಆದ್ರೆ ನಾವು ಯಾರನ್ನು ನಾವು ಅಪ್ರೋಚ್ ಮಾಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯನ್ನ ನಾವು ದೇಶದಲ್ಲಿ ನೋಡಿದೀವಿ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸಂಸ್ಥೆಯೇ ಆದಂತಹ, ನಮ್ಮ ರಾಜ್ಯದ ಸಂಸ್ಥೆಯೇ ಆದಂತಹ, ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಚಿಕ್ಕಮಂಗಳೂರಿನ ಈ ಒಂದು ವಿ ಸ್ಟಾರ್ ವೆಲ್ನೆಸ್ ಕಂಪನಿಗೆ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಮತ್ತು ಇದ್ರ ಸಂಸ್ಥಾಪಕರಾದಂತಹ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೂ ಕೂಡ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಈ ಆರೋಗ್ಯ ಕ್ಷೇತ್ರದಲ್ಲಿ
ರೆವಲ್ಯೂಷನ್ ಕ್ರಾಂತಿ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಯ ಕ್ರಾಂತಿಯ ದಿಕ್ಕನ್ನ ನೋಡಿ, ಇದರ ಒಂದು ಅಚೀವ್ಮೆಂಟ್ಸ್ ನೋಡಿ ಈ ಸಂಸ್ಥೆಗೆ ಅದು ಅತಿ ಮುಖ್ಯವಾಗಿ ಆಯುರ್ವೇದ ಪ್ರಾಮುಖ್ಯತೆಗೆ ಬಂದಿದ್ದು ಯಾವಾಗ ಅಂತ ಹೇಳಿ ನೋಡಿದ್ರೆ ಕೋವಿಡ್ ಟೈಮ್ ನಲ್ಲಿ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಇಮ್ಯುನಿಟಿ ಕಾಪು ಮತ್ತೆ ವೈರಲ್ ಕಾಪನ್ನ ಯಾರು ಬಳಸಿದಾರೋ ಅವರಿಗೆ 2-3 ದಿನದಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ ಆಗ್ತಿತ್ತಂತೆ. ಆ ರೀತಿಯ ಒಂದು ಉತ್ಕೃಷ್ಟ ಆರೋಗ್ಯವನ್ನ ಕೊಡೋದ್ರಲ್ಲಿ ಪಾತ್ರ ವಹಿಸಿದಂತಹ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಗಳು ನಮ್ಮ ಹೆಮ್ಮೆ. ಹಾಗಾಗಿ ಈ ಸಂಸ್ಥೆಗೆ ಈ ರಾಜ್ಯದ ಆರೋಗ್ಯ ಮಂತ್ರಿ ಅವರು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಇಂಡಸ್ಟ್ರಿನೇ ಆಗಿರೋದ್ರಿಂದ ಈ ರಾಜ್ಯದ ಕೈಗಾರಿಕಾ ಮಂತ್ರಿನೂ ಕೂಡ ಇದಕ್ಕೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ನ್ಯಾಷನಲ್ ಲೆವೆಲ್ ಅಲ್ಲಿ ರಾಜೀವ್ ಗಾಂಧಿ ಐಕಾನ್ ಅವಾರ್ಡ್ ಬಂದಿದೆ. ಕೊನೆಗೆ ನಮ್ಮ ವಿಜಯ ಕರ್ನಾಟಕದ ವಿಜಯವಾಣಿ ಅವರು ಕೂಡ ಇದಕ್ಕೆ ಅವಾರ್ಡ್ ಅನ್ನ ಕೊಟ್ಟಿರೋದು ನಮಗೆ ಗೊತ್ತಿದೆ. ಮತ್ತೆ ನಮ್ಮ ರಾಜ್ಯದ ಎಲ್ಲಾ ಪ್ರಮುಖ ಚಾನೆಲ್ಗಳು ಕೂಡ ನಮ್ಮ ಸಂಸ್ಥೆಯ ಹಿರಿಮೆಯನ್ನು ನೋಡಿ, ನಮ್ಮ ಸಂಸ್ಥೆಯ ಕ್ರಾಂತಿಕಾರಕ ಕೆಲಸವನ್ನ ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಇನ್ವೆಸ್ಟಿಗೇಷನ್ಸ್ ಮಾಡಿ ನಮ್ಮ ಚಿಕ್ಕಮಂಗ್ಳೂರಿನ ಸಂಸ್ಥೆಯ ಹೆಡ್ ಆಫೀಸಿಗೂ ಕೂಡ ಭೇಟಿ ಕೊಟ್ಟು ನಮ್ಮ ಸಂಸ್ಥೆಯ MD ಮತ್ತು ಆಡಳಿತ ಮಂಡಳಿ ಜೊತೆಗೆ ಚರ್ಚೆ ಮಾಡಿ, ನಂತರ ನಮ್ಮ MD ಅವರನ್ನ ಈ ಸ್ಟುಡಿಯೋಕ್ಕೆ ಕರೆಸ್ಕೊಂಡು ಎಲ್ಲಾ ಸಂಸ್ಥೆಯವರು ಕೂಡ ಒಂದು ಅರ್ಧ ಗಂಟೆಯ ಒಂದು ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಸಂಸ್ಥೆಯ ಅದ್ಭುತ ಕಾರ್ಯಕ್ಕೆ ಮತ್ತು ಈ ಆರೋಗ್ಯ ಕ್ಷೇತ್ರದಲ್ಲಿ ಇಡ್ತಾ ಇರತಕ್ಕಂತ ಹೆಜ್ಜೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿ ಹೇಳ್ಬೋದು. ಮತ್ತೆ ಈ ಸಂಸ್ಥೆಯು ಪ್ರಾಯಶಃ ಫಸ್ಟ್ ಟೈಮ್ ನಮ್ಮ ಸಂಸ್ಥೆಯ ಹಿರಿಮೆ ಮತ್ತು ಗರಿಮೆ ಎಲ್ಲಿದೆ ಅಂತ ಹೇಳಿದ್ರೆ ಪ್ರಾಯಶಃ ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಪ್ರಾಡಕ್ಟ್ಗಳ ಒಂದು ಗುಣಮಟ್ಟವನ್ನ ಹೆಚ್ಚಿಸಬೇಕು ಅಂತ ಹೇಳಿ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸರ್ಟಿಫಿಕೇಶನ್ ಇದಕ್ಕೆ ಕೈ ಹಾಕಿ ಇದಕ್ಕೆ ಬೇಕಾದಂತ ಆಡಿಟ್ ಗಳನ್ನೆಲ್ಲ ಮಾಡಿಸಿ ಸಾಮಾನ್ಯ QCI ಅಂತ ಹೇಳಿ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ ಆಯುಷ್ ಮಿನಿಸ್ಟ್ರಿ ಕೆಳಗೆ ಬರುತ್ತೆ. ಅದರ ಮೂಲಕ ಆಯುಷ್ ಸರ್ಟಿಫಿಕೇಶನ್ ಅನ್ನ ತಗೊಂಡಿರೋದು. ಆಯುಷ್ ಅಂತ ಹೇಳಿದ್ರೆ A stands for ಆಯುರ್ವೇದ, Y stands for ಯೋಗ ಅಂಡ್ ನ್ಯಾಚುರೋಪತಿ, U stands for ಯುನಾನಿ, S for ಸಿದ್ಧ ಅಂಡ್ H for ಹೋಮಿಯೋಪತಿ. ಈ ಆಯುಷ್ ಮಾರ್ಕಿನ ಬೆಂಚ್ ಮಾರ್ಕ್ ಏನಪ್ಪಾ ಅಂದ್ರೆ ಗುಣಮಟ್ಟ ಉತ್ಕೃಷ್ಟವಾಗಿರ್ಬೇಕು, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿದಾಗಿರ್ಬೇಕು, ಅಂತಹ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡೋ ಅಂತ, ಮತ್ತೆ ಜನರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಕೊಟ್ಟಾಗ ಅದು ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕಂಡು ಬರಬೇಕು. ಆ ರೀತಿ ಆಗಿರೋಂಥದ್ದು. ಅದರಲ್ಲೂ ನಮಗೆ ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ನೀವು ನೋಡಿರ್ಬೋದು. ಆಯುಷ್ ಸರ್ಟಿಫಿಕೇಶನ್ ಅಲ್ಲಿ ಗ್ರೀನ್ ಬೆಲ್ಟ್ ಇದೆ. ಅದು ಏನನ್ನ ತಿಳಿಸತ್ತೆ ಅಂದ್ರೆ ಇದು ಕೆಮಿಕಲ್ ಮುಕ್ತವಾಗಿದೆ, ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ, ಸ್ಟಿರಾಯ್ಡ್ಸ್ ಇಲ್ಲ ಅನ್ನುವಂಥದ್ದನ್ನ ತಿಳಿಸತ್ತೆ. ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ. ಹಾಗಾಗಿ ಈ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದು ನಮ್ಗೆ ಯಾವುದೇ ರೀತಿ ಕಷ್ಟ ಆಗಲ್ಲ. ಅದರಲ್ಲೂ ನಮ್ಮ ಸಂಸ್ಥೆ ನೀವು ಸೇಲ್ ಮಾಡೋದು ಬೇಡ, ಆರೋಗ್ಯದ ಜಾಗೃತಿಯನ್ನ ಹುಟ್ಟಿಸಿ ಇದರ ನಿಮಗೆ ಫೀಲ್ಡ್ ಅಲ್ಲಿ ಬಂದಿರತಕ್ಕಂತ ರಿಸಲ್ಟ್ ಗಳನ್ನ ನೀವು ಶೇರ್ ಮಾಡೋದ್ರ ಮೂಲಕ ಜನರ ಮಾನಸವನ್ನು ಮುಟ್ಟಿ ಜನರ ಆರೋಗ್ಯವನ್ನ ಇಂಪ್ರೂವ್ ಮಾಡೋದ್ರಲ್ಲಿ ನೀವು ಶ್ರಮ ವಹಿಸಿ ಅಂತ ಹೇಳಿದೆ. ಆ ರೀತಿ ಮಾಡ್ತಾ ಇರುವಂತಹ ಎಲ್ಲರೂ ಕೂಡ ಸಾಕಷ್ಟು ಸಾಧನೆ ಮಾಡ್ಲಿಕ್ಕೆ ಈ ಸಂಸ್ಥೆಯಲ್ಲಿ ಸಾಧ್ಯ ಆಗಿದೆ. ಈಗ ಪ್ರಾಡಕ್ಟ್ಗಳ ವಿಷಯಕ್ಕೆ ಹೋಗೋದಾದ್ರೆ ನಮ್ಮಲ್ಲಿ ಎಲ್ಲದಕ್ಕಿಂತ ಒಂದು ಮೇಜರ್ ಪ್ರಾಡಕ್ಟ್, ಡಾಮಿನೆಂಟ್ ಪ್ರಾಡಕ್ಟ್, ಪ್ರಾಮಿನೆಂಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇಮ್ಯುನಿಟಿ ಕಾಪು. ಇಮ್ಯುನಿಟಿ ಕಾಪ್ ಅಂತೂ ವಂಡರ್ಫುಲ್ ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟ್ ನಮ್ಮಲ್ಲಿ ಎಲ್ಲದಕ್ಕಿಂತ ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರಬೇಕು. ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಜಾಸ್ತಿ ಇರ್ಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತಕ್ಕಂತಹ ಪ್ರಾಡಕ್ಟೇ ಇಮ್ಯುನಿಟಿ ಪ್ರಾಡಕ್ಟ್. ಇದು ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ ಅನ್ನು ಕೂಡ ತೆಗೆದು ಹಾಕತ್ತೆ, ರಕ್ತವನ್ನ ಶುದ್ಧೀಕರಿಸತ್ತೆ, ಮತ್ತೆ ರೋಗವನ್ನು ಉಂಟು ಮಾಡುವಂತಹ ಈ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡತ್ತೆ. ಈ ಎಲ್ಲಾ ರೀತಿ ಮಾಡೋದ್ರಿಂದ ಯಾರಿಗೆ ದಿನನಿತ್ಯದಲ್ಲಿ ನಮಗೆ ಆಯಾಸ ಆಗತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಆದ್ರೆ ನಮಗೆ ಶ್ರಮ ಆಗತ್ತೆ, ಆಯಾಸ
ಅನ್ಸತ್ತೆ, ಸುಸ್ತು ಅನ್ಸತ್ತೆ ಅನ್ನೋರು ಯಾರಿದ್ದಾರೆ, ಮತ್ತೆ ಯಾರಿಗೆ ಇಮ್ಯುನಿಟಿ ಕಡಿಮೆ ಇದೆ, ಮತ್ತೆ ಯಾರು ಆಗಾಗ್ಗೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇಂದ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ, ಅವರೆಲ್ಲರಿಗೂ ಕೂಡ ಮತ್ತೆ ದೇಹದಲ್ಲಿ ಯಾರೇ ಕೂಡ, ನಾವು ಇವತ್ತಿನ ಅಡಲ್ಟ್ರೇಷನ್ ಅಲ್ಲಿ ನಮ್ಮ ದೇಹದಲ್ಲಿ ಟಾಕ್ಸಿನ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಟಾಕ್ಸಿನ್ಗಳು ನಮ್ಮ ದೇಹದಲ್ಲಿ ಎಷ್ಟು ಸೇರುತ್ತೋ ಅಷ್ಟು ಅನಾರೋಗ್ಯ ಬರುತ್ತೆ. ಅದ್ರ ಜೊತೆಗೆ ನಾವು ಯಾವತ್ತೂ ಕೂಡ ಆರೋಗ್ಯಕ್ಕೋಸ್ಕರ ಪರಿತಪ್ಸ ಹಾಗಾಗತ್ತೆ. ಅದರಿಂದ ಮುಕ್ತರಾಗ್ಬೇಕು ಅಂತ ಹೇಳಿದ್ರೆ ನಮಗೆ ಇಮ್ಯುನಿಟಿ ಕಾಪ್ ಬೇಕೇ ಬೇಕು. ಇಮ್ಯುನಿಟಿ ಕಾಪನ್ನ ಇಡೀ ವರ್ಷದಲ್ಲಿ ಒಂದು 2-3 ಇಮ್ಯುನಿಟಿ ಕಾಪು ನಾವು ತಿಳ್ಕೊಳ್ಬೇಕು. ಇಮ್ಯುನಿಟಿ ಕಾಪು ಬರೀ ಕಾಯಿಲೆ ಬಂದವರಿಗೆ ಕೊಡಬೇಕು ಅನ್ನೋದೇನಿಲ್ಲ. ಇದು ಪ್ರಿವೆಂಟಿವ್ ಪ್ರಾಡಕ್ಟ್ ಕೂಡ. ಇದನ್ನ ನಾವು ಒಂದು 2-3 ಬಾಟ್ಲು ತಗೊಂಡಿದ್ದೇ ಆದ್ರೆ ವರ್ಷದಲ್ಲಿ ನಾವು ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸ್ಕೊಳ್ಬಹುದು, ಮತ್ತೆ ಆಗಾಗ್ಗೆ ಕಾಯಿಲೆ ಬೀಳೋದನ್ನ ನಾವು ತಪ್ಪಿಸ್ಕೊಳ್ಬಹುದು. ಇನ್ನೊಂದು ಪ್ರಾಡಕ್ಟು ಅಲೋವೆರಾ ಜ್ಯೂಸು. ಅಲೋವೆರಾ ಜ್ಯೂಸ್ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ಕಡಿಮೆ ಅಂತಾನೆ ಅನ್ಸತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ರಕ್ತದ ಶುದ್ಧೀಕರಣಕ್ಕೆ ನಮಗೆ ಹೆಲ್ಪ್ ಮಾಡತ್ತೆ. ಚರ್ಮ ಒಂದು ಗ್ಲೋ ಆಗೋ ತರ, ಚರ್ಮ ಹೊಳೆಯೋ ರೀತಿಯಲ್ಲಿ ಮಾಡತ್ತೆ, ಕೂದಲನ್ನ ಬಲಪಡಿಸತ್ತೆ, ಮತ್ತೆ ಕಣ್ಣಿನ ದೃಷ್ಟಿಯಲ್ಲೂ ಕೂಡ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸತ್ತೆ. ಹಾಗಾಗಿ ದೀರ್ಘ ಕಾಯಿಲೆಗಳಿಂದ ಯಾರು ಅಪಾಯದಲ್ಲಿ ಇರ್ತಾರೋ ಆ ಅಪಾಯದ ಮಟ್ಟವನ್ನ ಕಡಿಮೆ ಮಾಡತ್ತೆ. ನಮ್ಮ ಬ್ಲಡ್ ಅನ್ನು ಕೂಡ ಇದು ಪ್ಯೂರಿಫೈ ಮಾಡ್ಲಿಕ್ಕೆ ಹೆಲ್ಪ್ ಮಾಡತ್ತೆ. ನಮ್ಮ ಸ್ಕಿನ್ನಿಗೆ ಹೆಲ್ಪ್ ಮಾಡತ್ತೆ, ಬ್ಲಡ್ ಪ್ಯೂರಿಫೈ ಮಾಡತ್ತೆ, ಐಸೈಟ್ ಇಂಪ್ರೂವ್ ಮಾಡತ್ತೆ, ಮತ್ತೆ ನಮ್ಮಲ್ಲಿ ರೋಗ ನಿರೋಧಕತೆ ತರತ್ತೆ ಅಂತ ಹೇಳಿದ್ರೆ ನಾವು ಆ ಪ್ರಾಡಕ್ಟ್ ನ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನ ಡೆಫಿನೆಟ್ ಆಗಿ ಉತ್ತಮ ಮಾಡ್ಕೊಳ್ಬಹುದು. ಇನ್ನೊಂದು ಪ್ರಾಡಕ್ಟ್ ನೋನಿ ಜ್ಯೂಸ್ ಅಂತ ಹೇಳಿ. ನೋನಿ ಜ್ಯೂಸ್ ನೋ ಆಪರೇಷನ್ ನೋ ಇಂಜೆಕ್ಷನ್ ಜ್ಯೂಸ್ ಅಂತ ಕೂಡ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾರು ಮಾರಣಾಂತಿಕ ಕಾಯಿಲೆಗಳಿಂದ ಒದ್ದಾಡ್ತಾ ಇದ್ದಾರೋ ಅವರಿಗೆ ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ನಮ್ಮಲ್ಲಿ ಏನು ದುರ್ಬಲತೆ ಮತ್ತು ಬಂಜೆತನ ಇರುತ್ತೆ ಅದರಿಂದ ನಿವಾರಣೆ ಪಡ್ಲಿಕ್ಕೆ, ಅಂದ್ರೆ ನಮ್ಮ ದುರ್ಬಲತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಬಂಜೆತನದಿಂದ ವಿಮುಕ್ತರಾಗ್ಲಿಕ್ಕೂ ಕೂಡ ಈ ನೋನಿ ಜ್ಯೂಸು ಸಹಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಇದು ವೈಟ್ ಡಿಸ್ಚಾರ್ಜ್ ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಅತ್ಯಂತ ಉತ್ಕೃಷ್ಟವಾದಂತ ಪ್ರಾಡಕ್ಟ್ ಅಂದ್ರೆ ಬೂಮ್ ಕಾಪು. ಈ ಬೂಮ್ ಕಾಪ್ ಕೂಡ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ, ಮತ್ತೆ ಲೈಂಗಿಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸತ್ತೆ. ವೀರ್ಯದ ಪ್ರಮಾಣ ಮತ್ತೆ ಅದರ ಗುಣಮಟ್ಟವನ್ನು ಕೂಡ ಇದು ಹೆಚ್ಚಿಸತ್ತೆ. ಇದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದೆ. ನಾವು ಸಾಮಾನ್ಯವಾಗಿ BOPಗೆ ಬಂದಾಗ ಸುಮಾರಷ್ಟು ಜನಗಳಿಂದ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. ಹಲವಾರು ವರ್ಷಗಳಿಂದ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗಿರೋಂಥದ್ದನ್ನ ನಾವು ಕೇಳ್ತೀವಿ. ಹೆಣ್ಣು ಮಕ್ಕಳಿಗೆ ಗೈನೆ ಕಾಪು ಮತ್ತೆ ಗಂಡು ಮಕ್ಕಳಿಗೆ ಬೂಮ್ ಕಾಪು ಅತ್ಯಂತ ವರಪ್ರದವಾಗಿದೆ ಅಂತ ಹೇಳೋದ್ರಲ್ಲಿ ಏನೂ ಸಂಶಯ ಇಲ್ಲ. ಇದು ಅದಕ್ಕೆ ಮಾತ್ರನೇ ಅಲ್ಲ, ಯಾರು ವೆರಿಕೋಸ್ ವೈನ್ಸ್ ಇಂದ ಒದ್ದಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಯಾರು ಸ್ಟ್ರೋಕ್ ಇಂದ ಒದ್ದಾಡ್ತಾ ಇದ್ದಾರೆ ಅವರಿಗೆ ಆ ನರ ದೌರ್ಬಲ್ಯದಿಂದ ವಿಮುಕ್ತರಾಗ್ಲಿಕ್ಕೆ ಮತ್ತೆ ಅವರ ಒಂದು ನರ್ವಸ್ ಸಿಸ್ಟಮ್ ಸ್ಟ್ರೆಂಥನ್ ಆಯ್ತು ಅಂತ ಹೇಳಿದ್ರೆ ಹಲವು 10 ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಅವರು ವಿಮುಕ್ತರಾಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ಬೂಮ್ ಕಾಪು ಈ ಸಂಸ್ಥೆಯಿಂದ ಬಂದಂತಹ ಒಂದು ದೊಡ್ಡ ಕೊಡುಗೆ ಮತ್ತು ವರದಾನ ಅಂತಾನೆ ಹೇಳ್ಬಹುದು. ಅದೇ ರೀತಿಯಲ್ಲಿ ಆರ್ಥೋಸಿಡ್ ಕಾಪು ನಮ್ಮಲ್ಲೇ ಉದಾಹರಣೆ ಇದೆ. ನಾವು ಒಂದು 78 ವರ್ಷ ಏಜ್ ಆದಂತಹ ಒಂದು ಲೇಡಿಗೆ ನಾವು ಇದನ್ನ ಕೊಟ್ಟಿದ್ವಿ. ಅವರು 15-20 ವರ್ಷದಿಂದ ಈ ಆರ್ಥೋ ಪ್ರಾಬ್ಲಮ್ ಇಂದ ಒದ್ದಾಡ್ತಾ ಇದ್ರು. ಅವರಿಗೆ 15-20 ವರ್ಷ ಅಲೋಪತಿ ಮೆಡಿಸಿನ್ಸ್ ತಗೊಂಡಾಗ ಒಂದು ಸ್ವಲ್ಪ ರಿಲೀಫ್ ಸಿಗ್ತಾ ಇತ್ತಂತೆ. ನಂತರದ ದಿನಗಳಲ್ಲಿ ಮತ್ತೆ ಸೇಮ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರಂತೆ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಆರ್ಥೋಸಿಡ್ ಕಾಪನ್ನ ಅವರು ತಗೊಂಡಾಗ ಈಗ ಕಳೆದ 2-3 ತಿಂಗಳಲ್ಲಿ ಅದನ್ನು ಬಳಸಿರೋದ್ರಿಂದ ಸಾಮಾನ್ಯ 80%ಕ್ಕೂ ಹೆಚ್ಚು ರಿಲೀಫ್ ಸಿಕ್ಕಿದೆ ಅಂತ ಹೇಳಿ ಅವರಿಂದನೇ ನಾವು ಕೇಳ್ತಾ ಇದೀವಿ. ಆರ್ಥೋಸಿಡ್ ಕಾಪನ್ನ ನಾವು ಊಟದ ಮುಂಚೆ ತಗೊಳ್ಬೇಕಾಗತ್ತೆ. ಅದು ನಮ್ಮ ನರನಾಡಿ, ನಮ್ಮಲ್ಲಿ ಉದಾಹರಣೆಗೆ ನಮ್ಮ ದೇಹದಲ್ಲಿ 206 ಜಾಯಿಂಟ್, ಕೆಲವರು 66 ಮೇಜರ್ ಜಾಯಿಂಟ್ಸ್ ಅಂತಾರೆ, ಬಟ್ 206 ಜಾಯಿಂಟ್ಸ್ ಗಳು ನಮ್ಮ ದೇಹದಲ್ಲಿ ಇದೆ ಅನ್ನುವಂತಹ ಒಂದು ಉಲ್ಲೇಖ ಇದೆ. ಆ ಕೀಲುಗಳ ನಡುವೆ ಇರ್ತಕ್ಕಂತ ಸ್ಥಿತಿಸ್ಥಾಪಕತ್ವವನ್ನ ಅಂದ್ರೆ ಲೂಬ್ರಿಕೇಶನ್, ಆ ಲೂಬ್ರಿಕೇಶನ್ ಅನ್ನ ಇಂಪ್ರೂವ್ ಮಾಡೋದ್ರಲ್ಲಿ
ಮತ್ತೆ ಕಾಲು ನೋವನ್ನ ಕಡಿಮೆ ಮಾಡೋದ್ರಲ್ಲಿ, ಮತ್ತೆ ಸಂಧಿವಾತದಿಂದ ಯಾರು ಬಳಲ್ತಾ ಇದ್ದಾರೆ ಅದನ್ನ ಕಡಿಮೆ ಮಾಡೋದ್ರಲ್ಲಿ ಕೂಡ ಆರ್ಥೋಸಿಡ್ ಕಾಪು ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಗೈನೆಕಾಪ್ ಬಗ್ಗೆ ಈಗ ಆಲ್ರೆಡಿ ಒಂದಿಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಅದು ಬಂಜೆತನವನ್ನ ಮತ್ತು ಗರ್ಭಾಶಯದ ವಿರೂಪತೆಯನ್ನ ಕಡಿಮೆ ಮಾಡುತ್ತೆ. ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಇದು ಆರೋಗ್ಯವನ್ನ ಚೆನ್ನಾಗಿ ಇಡ್ಲಿಕ್ಕೆ ಸಹಕಾರಿ ಆಗತ್ತೆ. ಕೊನೆಗೆ ಇರೆಗ್ಯುಲರ್ ಪೀರಿಯಡ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. PCOD ಪ್ರಾಬ್ಲಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಈ ಎಲ್ಲದಕ್ಕೂ ಹೆಲ್ಪ್ ಆಗಿರ್ತಕ್ಕಂಥ ಗೈನೆಕಾಪ್ ಕೂಡ ಇದು ಕೂಡ ನಾವು ಬೆಳಗ್ಗೆ ತಿಂಡಿಗೆ ಮುಂಚೆ, ರಾತ್ರಿ ಊಟಕ್ಕೆ ಮುಂಚೆ ಬಳಸಬೇಕಾಗತ್ತೆ. ಡಯಾಪ್-ಕಾಪು ಹಿಂದೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತನ್ನಿ ಅಂತ ಹೇಳ್ತಾ ಇದ್ರು. ಇವತ್ತು ಪ್ರಾಯಶಃ ನಾವು ಡಯಾಬಿಟಿಸ್ ಇಲ್ಲದ ಮನೆಯಿಂದ ಸಾಸಿವೆ ತನ್ನಿ ಅಂತ ಹೇಳ್ಬೇಕೋ ಏನೋ. ಆ ರೀತಿಯಲ್ಲಿ ಅಂದ್ರೆ ಡಯಾಬಿಟಿಸ್ 1 out of every 7 members in the country are facing the problem of ಡಯಾಬಿಟಿಸ್. ಇದಕ್ಕೆ ನಮಗೆ ಒಂದು ವರದಾನವೇ ಅನ್ನುವಂತ ರೀತಿಯಲ್ಲಿ ಡಯಾಪ್-ಕಾಪ್ ಕೆಲಸ ಮಾಡುತ್ತೆ. ಡಯಾಪ್-ಕಾಪು ಬೇಸಿಕಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡು, ಅದರಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸು ಇನ್ಸುಲಿನ್ ಅನ್ನ ಸರಿಯಾಗಿ ಪ್ರೊಡ್ಯೂಸ್ ಮಾಡದೆ ಹೋದ್ರೆ ನಮಗೆ ಡಯಾಬಿಟಿಸ್ ಬರುತ್ತೆ. ಅಂತಹ ಪರಿಸ್ಥಿತಿಯಿಂದ ವಿಮುಕ್ತರಾಗ್ಲಿಕ್ಕೆ ನಮ್ಮ ಡಯಾಪ್-ಕಾಪ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದ್ರೆ, ಅದು ಆ ಬೀಟಾ ಸೆಲ್ಸ್ ಅನ್ನೇ ಆಕ್ಟಿವೇಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಯಾವಾಗ್ಲೂ ನಾವು ಆಯುರ್ವೇದದಲ್ಲಿ ಸಾಮಾನ್ಯ ಒಂದು 3 ತಿಂಗಳುಗಳ ಕಾಲ ಅವರು ಕೋರ್ಸ್ ನ ತಗೊಳ್ಬೇಕು ಅಂತ ಹೇಳಿದಾಗ 3 ತಿಂಗಳು ತಗೊಳ್ಬೇಕಂತ ಜನ ಕೇಳ್ತಾರೆ. ಅವರಿಗೆ ನಾವು ಹೇಳ್ಬೇಕಾಗಿದ್ದಿದೆ, ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು ಸೆಲ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ಸೆಲ್ಯುಲಾರ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ವೀಕ್ ಸೆಲ್ಸ್ಗಳು ರೀಪ್ಲೇಸ್ ಆಗ್ಬೇಕು, ಹೊಸ ಸೆಲ್ಗಳು ರೀಜನರೇಟ್ ಆಗ್ಲಿಕ್ಕೆ ಕನಿಷ್ಠ 3 ತಿಂಗಳು ಸಮಯ ಬೇಕಾಗತ್ತೆ. ಹಾಗಾಗಿ ಈ 3 ತಿಂಗಳು, ಈವನ್ ಅಲೋಪತಿಲೂ ಕೂಡ ಮೇಜರ್ ಇಲ್ನೆಸಸ್ ಗೆ 3 ತಿಂಗಳು 6 ತಿಂಗಳು ಕೋರ್ಸ್ ನ ಹೇಳೋದನ್ನ ನೋಡಿದೀವಿ. ಹಾಗಾಗಿ ನಾವು 3 ತಿಂಗಳು ಯಾಕೆ ಅನ್ನೋದನ್ನ ನಾವು ಜನಗಳಿಗೆ ತಿಳಿಸಿ ಹೇಳಿದಾಗ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ನಾವು ಪ್ರಾಡಕ್ಟ್ ಅನ್ನ ಕೊಡುವಾಗ, ನಾನು ಬಿಸ್ನೆಸ್ ಸಂದರ್ಭದಲ್ಲಿ ಹೇಳ್ತೀವಿ, ನಾವು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆಯೋ ಅದನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಈಗ ಥೈರೋಕಾಪ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಟೀಮ್ ನಲ್ಲಿ ಆಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲೇ ಇಬ್ಬರಿಗೆ ಥೈರಾಯ್ಡ್ ನಿಲ್ಲಾಗಿದೆ. ನಮಗೆ ಬೇರೆ ಎಲ್ಲೂ ಟೆಸ್ಟಿಮನಿಗೆ ಹೋಗೋ ಅಗತ್ಯನೇ ಇಲ್ಲ. ಆ ರೀತಿಯಲ್ಲಿ ನಾವು ಅದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಥೈರೋಕಾಪು ತುಂಬಾ ಉತ್ತಮ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. 2 ರೀತಿಯ ಥೈರಾಯ್ಡ್ ಏನಿದೆ, ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್, ಎರಡನ್ನೂ ಕೂಡ ಇದು ಕಂಟ್ರೋಲ್ ಮಾಡೋದ್ರಲ್ಲಿ ಯಶಸ್ಸನ್ನ ಗಳಿಸಿದೆ. ನಾವು ಥೈರಾಯ್ಡ್ ಗ್ರಂಥಿಯ ಕಾರ್ಯವನ್ನು ನಿಯಂತ್ರಿಸ್ಲಿಕ್ಕೆ ಮತ್ತು ಈ ಗ್ರಂಥಿಗಳ ಊತವನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಅದೇ ರೀತಿಯಲ್ಲಿ ಪೈಲೋಕಾಪು ನಾವು ಈಗಾಗ್ಲೇ ಮಾತಾಡಿದ್ವಿ. ಎಲ್ಲಿ ನಾವು ನೀರು ಕುಡಿಯೋದು ಕಡಿಮೆ ಆಗತ್ತೆ, ನೀರಿನ ಅಂಶ ಮತ್ತು ನಾರಿನ ಅಂಶ ಕಡಿಮೆ ಆದಾಗ ಬೇರು ಹುಟ್ಕೊಳ್ಳತ್ತೆ ಅಂತ ಹೇಳಿ. ಈ ಪೈಲೋಕಾಪು ಅತಿ ಅಗತ್ಯವಾಗಿ ಬೇಕಾಗತ್ತೆ, ಪ್ರಮುಖವಾಗಿ ಡ್ರೈವರ್ಸಿಗೆ, ಮತ್ತೆ ಯಾರು ಒಂದೇ ಕಡೆ ಕೂತ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತೆ ಯಾರು ಟೆನ್ಷನ್ ಅಲ್ಲಿ ವರ್ಕ್ ಮಾಡ್ತಾರೆ, ಯಾರಿಗೆ ಹೀಟ್ ಆಗತ್ತೆ ಅಂತವ್ರು ಈ ಪೈಲ್ಸ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ನಮ್ಮ ಪೈಲೋಕಾಪು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಪೈಲೋಕಾಪು ನಾವು ಆಕ್ಚುಲಿ ಲಿವೋಕಾಪು ಮತ್ತೆ ಅಲೋವೆರಾದ ಜೊತೆಗೆ ಕೊಟ್ಟಾಗ, ಮತ್ತೆ ಆ ಪೈಲೋಕಾಪನ್ನ ಬಳಸುವಾಗ ನಮ್ಗೆ ಗೊತ್ತಿರ್ಬೇಕು, ಪೈಲೋಕಾಪನ್ನ ಬೆಳಗ್ಗೆ ತಿಂಡಿಗೆ 1 ಗಂಟೆ ಮುಂಚೆ ಮತ್ತೆ ರಾತ್ರಿ ಊಟಕ್ಕೆ 1 ಗಂಟೆ ಮುಂಚೆ ತಗೊಳ್ಬೇಕು ಅನ್ನೋದನ್ನ ನಮ್ಮಲ್ಲಿ ಸುಮಾರಷ್ಟು ಕಡೆಗಳಲ್ಲಿ ಯಾವುದು ಅದು ಊಟಕ್ಕೆ ಮೊದಲು ತಗೊಳ್ಬೇಕು, ಊಟದ ನಂತರ ತಗೊಳ್ಬೇಕು ಅನ್ನೋದ್ರಲ್ಲಿ ಸುಮಾರಷ್ಟು ಕನ್ಫ್ಯೂಷನ್ಸ್ ಗಳಿದೆ. ದಯವಿಟ್ಟು ಆ ರೀತಿಯ ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ಬೇಡ್ರಿ. ಹೊಸದಾಗಿ ಬಂದಿರ್ತಕ್ಕಂಥ ಕೆಟ್ಲಾಗ್ ಅಲ್ಲಿ ಇವೆಲ್ಲವೂ ಸ್ಪಷ್ಟವಾಗಿ ವಿವರಣೆ ಇದೆ, ದಯಮಾಡಿ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಇವತ್ತು ತುಂಬಾ ಜನ ಪ್ರಾಬ್ಲಮ್ ಏನ್ ಫೇಸ್ ಮಾಡ್ತಾ ಇದ್ದಾರೆ, ಒಂದು ವೆಯ್ಟ್ ಪ್ರಾಬ್ಲಮ್, ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ದೇಹದಲ್ಲಿ ಇರ್ತಕ್ಕಂಥ LDL ಕೊಲೆಸ್ಟ್ರಾಲು ಮತ್ತೆ ರಕ್ತದ ಸಕ್ಕರೆ ಇವುಗಳನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ನಮಗೆ ಕಾರ್ಡಿಯೋಕಾಪ್ ತುಂಬಾ ಹೆಲ್ಪ್ ಆಗುತ್ತೆ.
ಹೃದಯದ ಸ್ಥಾಯು ಅಂತ ನಾವೇನ್ ಹೇಳ್ತೀವಿ ಮಸಲ್ಸು, ಅವುಗಳ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ, ಮತ್ತೆ ರಕ್ತ ಕ್ಲಾಟ್ ಆಗೋದು ಹೆಪ್ಪುಗಟ್ಟೋದನ್ನ ತಡಿಲಿಕ್ಕೆ, ಬ್ಲಾಕೇಜ್ಗಳನ್ನ ನಿಯಂತ್ರಿಸ್ಲಿಕ್ಕೆ ನಮ್ಗೆ ಕಾರ್ಡಿಯೋ ಕಾಪು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನಾವು ಕೊಟ್ಟಂತಹ ಎಷ್ಟೋ ಕೇಸ್ಗಳಲ್ಲಿ ಇದಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಅದೇ ರೀತಿಯಲ್ಲಿ ಲಿವೋ ಕಾಪು ಬರೀ ಫ್ಯಾಟಿ ಲಿವರ್ ಇರೋರು ಮಾತ್ರನೇ ತಗೊಳ್ಬೇಕು ಅಂತೇನಲ್ಲ. ನಾವು ತಿನ್ನುವ ದಿನನಿತ್ಯದ ಆಹಾರ ಅಡಲ್ಟ್ರೇಟೆಡ್ ಆಗಿರೋದ್ರಿಂದ ಸಾಕಷ್ಟು ಬೇಡದೇ ಇರ್ತಕ್ಕಂಥ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರೋದ್ರಿಂದ ನಮ್ಮ ದೇಹವನ್ನ ಡಿಟಾಕ್ಸಿಫೈ ಮಾಡ್ಕೊಳ್ಳಿಕ್ಕೆ, ಮತ್ತೆ ಈ ಯಕೃತ್ತಿನ ಜೀವಕೋಶ, ಲಿವರ್ ಅಂತ ಹೇಳಿದ್ರೆ ಯಕೃತ್ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅದರ ಉರಿಯೂತ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಮತ್ತೆ ಈ ಅದರಿಂದ ಏನ್ ಲಿವರ್ ಅಲ್ಲಿ ಬೈಲ್ ಜ್ಯೂಸ್ ಅಂತ ಏನ್ ಬರುತ್ತೆ ಅಥವಾ ಪಿತ್ತರಸ ಅಂತ ಏನ್ ಬರುತ್ತೆ ಅದರ ಉತ್ಪಾದನೆಯನ್ನ ನಿರ್ವಹಿಸ್ಲಿಕ್ಕೆ, ಮತ್ತೆ ಲಿವರಿಗೆ ಆಗುವಂತ ಸೋಂಕಿಂದ ಇನ್ಫೆಕ್ಷನ್ ಇಂದ ಹೊರಗೆ ಬರ್ಲಿಕ್ಕೆ ನಮ್ಗೆ ಲಿವೋಕಾಪ್ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟೋನೋಕಾಪು ಹೆಸರೇ ಹೇಳೋ ಹಾಗೆ ಯಾರಿಗೆ ಕಿಡ್ನಿ ಅಥವಾ ಗಾಲ್ ಬ್ಲಾಡರ್ ಸ್ಟೋನಿಂದ ಸಮಸ್ಯೆ ಆಗ್ತಾ ಇದ್ರೆ, ಮತ್ತೆ ಮೂತ್ರಪಿಂಡದ ಸೋಂಕು ಮತ್ತೆ ಇನ್ಫ್ಲಮೇಷನ್ ಅದು ಇದ್ರೆ, ಮೂತ್ರನಾಳದ ಸೋಂಕು ಮತ್ತೆ ಅಡಚಣೆಗಳೇನಾದ್ರು ಇದ್ರೆ, ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ ಇದ್ರೆ, ಅದೆಲ್ಲದಕ್ಕೂ ಕೂಡ ಸ್ಟೋನೋಕಾಪ್ ರಾಮಬಾಣದಂತೆ ಹೆಲ್ಪ್ ಆಗ್ತಾ ಇದೆ. ಈ ರೀತಿ ಒಬೇಕಾಪು ನಮ್ಮ ವೆಯ್ಟ್ ಲಾಸ್ ಅಂಡ್ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗ್ತಾ ಇದೆ. ಕಾರ್ಬೋಕಾಪು ನಮಗೆ ಗೊತ್ತಿದೆ, ಇವತ್ತು ನಮ್ಮ ದೇಶವನ್ನು ಅನಾರೋಗ್ಯದೆಡೆಗೆ, ಅದರಲ್ಲೂ ಪ್ರಮುಖವಾಗಿ ಕ್ಯಾನ್ಸರ್ ಕಡೆಗೆ ಎಳಿತಾ ಇರೋದು ಗೊತ್ತಾಗ್ತಾ ಇದೆ. ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಡೆತ್ ಜಾಸ್ತಿ ಆಗ್ತಾ ಇರೋದನ್ನು ಕೇಳ್ತಾ ಇದೀವಿ. ಅದರಿಂದ ವಿಮುಕ್ತರಾಗ್ಲಿಕ್ಕೆ ನಮ್ಗೆ ಕಾರ್ಬೋಕಾಪ್ ಹೆಲ್ಪ್ ಆಗುತ್ತೆ. ಅದಷ್ಟೇ ಅಲ್ಲ, ಒಂದು ಆರ್ಥ್ರಿಟಿಸ್, ತುಂಬಾ ಟೈಮ್ ಇಂದ ಆರ್ಥ್ರಿಟಿಸ್ ಇದ್ರೆ ಆ ಆರ್ಥ್ರಿಟಿಸ್ ಇಂದ ಹೊರಗೆ ಬರ್ಲಿಕ್ಕೂ ಕೂಡ ಕಾರ್ಬೋಕಾಪು ಹೆಲ್ಪ್ ಆಗುತ್ತೆ. ಮತ್ತೆ ಮೂತ್ರಪಿಂಡವನ್ನು ಕೂಡ ಸೋಂಕಿನಿಂದ ನಮ್ಗೆ ಹೊರಗೆ ತರ್ಲಿಕ್ಕೆ, ಸಂಧಿವಾಂತದಿಂದ ಹೊರಗೆ ತರ್ಲಿಕ್ಕೆ, ಕೊನೆಗೆ ನ್ಯೂರೋ ಡಿಜನರೇಷನ್ ಅಂದ್ರೆ ನಮ್ಮಲ್ಲಿ ನರ್ವಸ್ ಸಿಸ್ಟಮ್ ಅಲ್ಲಿ ಡಿಜನರೇಷನ್ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ, ಕ್ಯಾನ್ಸರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೆ ಕಾರ್ಬೋಕಾಪ್ ಹೆಲ್ಪ್ ಆಗುತ್ತೆ. ಬೆರಿಕಾಪು ಒಂದು ಅದ್ಭುತವಾದಂತ ಪ್ರಾಡಕ್ಟ್. ಬೆರಿಕಾಪ್ ಅಲ್ಲಿ ಸುಮಾರು 81 ವಿಧದ ಪದಾರ್ಥಗಳು ಸೇರಿ ಮತ್ತೆ ಬೇರೆ ಬೇರೆ ರೀತಿಯ ಬೆರಿ ಫ್ರೂಟ್ಸ್ ಗಳನ್ನ ಹಾಕಿ ನಾವು ಈ ಬೆರಿಕಾಪ್ ಅನ್ನ ಸಂಸ್ಥೆ ಮಾಡಿದೆ. ಅದ್ಭುತವಾಗಿದೆ. ಈವನ್ ನಾವು ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಗೆ ಕೊಟ್ಟಿದ್ವಿ. ಅವರು ಸುಸ್ತಾಗತ್ತೆ, ನಂಗೆ ಎನರ್ಜಿ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ರು. ಅವರು ಪ್ರೋಟೀನ್ ಅನ್ನು ಡಿಮಾಂಡ್ ಮಾಡ್ತಾ ಇದ್ರು. ನೀವು ಸದ್ಯ ಬೆರಿಕಾಪ್ ತಗೊಳ್ಳಿ ಅಂತ ಕೊಟ್ಟಿದ್ವಿ. ಅವರಿಗೆ ಅದ್ಭುತವಾದಂತ ರಿಸಲ್ಟ್ ಬಂದು ಮತ್ತೆ ಮೊನ್ನೆ ಅಗೇನ್ ರೀಪರ್ಚೇಸ್ ಮಾಡಿದ್ರು. ಅಂತಹ ಒಂದು ಅದ್ಭುತವಾದಂತ ಪ್ರಾಡಕ್ಟ್. ನಮ್ಮ ಸಂಸ್ಥೆಯಲ್ಲಿ ಇನ್ನೂ ಹಲವು 10 ಪ್ರಾಡಕ್ಟ್ಗಳು ಇದಾವೆ. ಅಗ್ರೋ ಕೇರ್ ಪ್ರಾಡಕ್ಟ್ಗಳನ್ನ ಇತ್ತೀಚೆಗೆ ಕಂಪನಿ ತಂದಿದೆ. ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಅಂತೂ ಇದ್ದೇ ಇದೆ. ಓರಲ್ ಕೇರ್ ಪ್ರಾಡಕ್ಟ್ಸ್ ಇದೆ, ಹೇರ್ ಕೇರ್ ಪ್ರಾಡಕ್ಟ್ಸ್ ಇದೆ, ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ. ಹಾಗಾಗಿ ನಮ್ಮ ಸಂಸ್ಥೆ ಸಾಕಷ್ಟು ಡೈವರ್ಸಿಫಿಕೇಶನ್, ವೈವಿಧ್ಯತೆಯನ್ನ ಅದರ ಪ್ರಾಡಕ್ಟ್ಸ್ ಅಲ್ಲಿ ತಗೊಂಡು ಬಂದಿದೆ. ಎಲ್ಲಾ ಪ್ರಾಡಕ್ಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಪ್ರಾಯಶಃ ಇನ್ನೂ 2-3 ಗಂಟೆ ಬೇಕಾಗ್ಬೋದು. ಹಾಗಾಗಿ ಅದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತೆ ಪ್ರಾಡಕ್ಟ್ ಬಗ್ಗೆ ಇನ್ನು ಹೆಚ್ಚಿಗೆ ಡೀಟೇಲ್ಸ್ ಕೊಡ್ಲಿಕ್ಕೆ ಇದ್ದಂತ ಕಡಿಮೆ ಸಮಯದಲ್ಲಿ ಆಗ್ಲಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಲಿಕ್ಕೆ ಟ್ರೈ ಮಾಡಿದೀನಿ. ನಾವು ಈಗ ಬಿಸ್ನೆಸ್ ಬಗ್ಗೆ ಒಂದು ಬ್ರೀಫ್ ಆಗಿ ನಾನು ವಿಷಯವನ್ನು ಹೇಳಿ ನನ್ನ ಒಂದು ಪ್ರೆಸೆಂಟೇಶನ್ ಅನ್ನ ನಿಲ್ಲಿಸ್ತೀನಿ. ಅದಕ್ಕಿಂತ ಮುಂಚೆ ಬಿಸ್ನೆಸ್ ಬಗ್ಗೆ ಹೇಳುವಾಗ ಯಾರೇ ಆಗ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಈ ಒಂದು ಬಿಸ್ನೆಸ್ ಗೆ ಎಂಟರ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಗೆ ಎಂಟರ್ ಆಗದೆ ಈ ಪ್ರಾಡಕ್ಟ್ ಗಳನ್ನ ನಾವು ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಬಳಸಿದಂತವ್ರಿಗೆ ನಿಜವಾಗ್ಲೂ ಆರೋಗ್ಯ ಸಿಕ್ಕಿದೆ. ಜೊತೆಗೆ ಯಾರು ಉದ್ಯೋಗವನ್ನು ಅರಸಿ ಬರ್ತಾರೆ, ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಅಥವಾ ಸೆಕೆಂಡ್ ಇನ್ಕಮ್ ನೋಡ್ತಾ ಇರೋರಾಗಿರ್ಬೋದು, ಇವತ್ತಿನ ಒಂದು ಇನ್ಫ್ಲೇಷನರಿ ಟ್ರೆಂಡ್ ಎಕಾನಮಿಯಲ್ಲಿ ನಾವು ಇವತ್ತಿನ ಹಣದುಬ್ಬರದಲ್ಲಿ ನಾವು 2ನೇ ಇನ್ಕಮ್ ಇಲ್ಲದೆ ಹೋದ್ರೆ ಬೆಂಗಳೂರು ಅಂತ ಸಿಟಿಗಳಲ್ಲಿ ಜೀವನ ಮಾಡೋದು ಕಷ್ಟ ಆಗತ್ತೆ. ಮತ್ತೆ ನಾವು ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ, ನಾವು ಒಂದು ಉತ್ತಮವಾದಂತ ಜೀವನವನ್ನ ನಡೆಸೋದಾದ್ರೆ ನಮ್ಮ ಇನ್ಕಮ್ ಜಾಸ್ತಿ ಇರ್ಲೇಬೇಕಾಗತ್ತೆ. ನಮಗೆ ಗೊತ್ತಿದೆ
ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಇದ್ರೆ ಆಗ ನಮಗೆ ನೆಂಟರು ಕೂಡ ಅಪರಿಚಿತರ ಹಂಗೆ ಆಕ್ಟ್ ಮಾಡ್ತಾರೆ. ನಮ್ಮ ಹತ್ರ ದುಡ್ಡಿದ್ದಾಗ ಅಪರಿಚಿತರು ಕೂಡ ಬಂಧುಗಳ ರೀತಿಯಲ್ಲಿ ವರ್ತನೆ ಮಾಡೋದನ್ನ ನಾವು ನೋಡಿದೀವಿ. ಮನಿ ಮೇ ನಾಟ್ ಬಿ ಎವ್ರಿಥಿಂಗ್, ದುಡ್ಡೇ ಎಲ್ಲವೂ ಅಲ್ಲದೆ ಇರ್ಬೋದು, ಆದ್ರೆ ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ಹಾಗಾಗಿ ನಾವು ದುಡ್ಡಿನ ವಿನಃ ನಾವು ನಮ್ಮ ಒಂದು ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಇವನ್ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೂ ಕೂಡ ದುಡ್ಡು ಬೇಕೇ ಬೇಕಾಗಿರತ್ತೆ. ಇಲ್ಲಿ ದುಡ್ಡು ದುಡಿಯೋದಾದ್ರೆ ನಾವು ಇದನ್ನ ಒಂದು ಉದ್ಯೋಗವಾಗಿ ತಗೊಳ್ಳೋದಾದ್ರೆ, ಇದನ್ನ ಒಂದು ಬಿಸ್ನೆಸ್ ಆಗಿ ತಗೊಳ್ಳೋದಾದ್ರೆ ನಮಗೆ ಕಂಪನಿಯಿಂದ ಒಂದು ಅವಕಾಶನೂ ಇದೆ. ಕಂಪನಿ ಒಂದು 3 ಸಿಂಪಲ್ ಸ್ಟೆಪ್ಸ್ ನ ಹೇಳುತ್ತೆ, ನೀವು ಹೇಗೆ ಇಲ್ಲಿ ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳಿ. ನೀವು ನಿಮಗಾಗ್ಲಿ ನಿಮ್ಮ ಫ್ಯಾಮಿಲಿಗಾಗ್ಲಿ ಪ್ರಾಡಕ್ಟ್ ಗಳನ್ನ ಫಸ್ಟ್ ಬಳಸಿ, ಯೂಸ್ ದಿ ಪ್ರಾಡಕ್ಟ್. ಆಗ ನಿಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗತ್ತೆ ನಮ್ಮ ಒಂದು ಪ್ರಾಡಕ್ಟಿನ ಗುಣಮಟ್ಟ ಮತ್ತು ಅದರ ಪರಿಣಾಮ. ಆಗ ನಿಮಗೆ ರಿಸಲ್ಟ್ ಬಂದೇ ಬರುತ್ತಲ್ಲ, ಆ ರಿಸಲ್ಟ್ ನ ನೀವು ಬೇರೆಯವ್ರ ಹತ್ರ ಶೇರ್ ಮಾಡಿ, ನೀವು ಎಲ್ಲೇ ಒಂದು ಒಳ್ಳೆ ಊಟ ಮಾಡಿದ್ರೆ ಆಗ್ಲಿ ಅಥವಾ ಒಂದು ಒಳ್ಳೆ ಬಟ್ಟೆ ತಗೊಂಡ್ರೆ ಆಗ್ಲಿ ಅಥವಾ ಯಾವುದೇ ಒಂದು ಉತ್ತಮ ವಸ್ತುವನ್ನು ತಗೊಂಡಾಗ ನಮಗೆ ಬೇರೆಯವ್ರ ಹತ್ರ ಅದನ್ನು ಹಂಚ್ಕೊಳ್ಳೋ ಒಂದು ಅಭ್ಯಾಸ ಇದೆ. ಆ ರೀತಿ ಹಂಚ್ಕೊಂಡಾಗ ಬಿಸ್ನೆಸ್ ಪೀಪಲ್ಗೆ ಬಿಸ್ನೆಸ್ ಆಗತ್ತೆ, ಬೇಕಾದವರಿಗೆ ಒಳ್ಳೆ ಪ್ರಾಡಕ್ಟ್ ಸಿಗತ್ತೆ, ನಮ್ಗೇನು ಲಾಭ ಆಗ್ತಾ ಇರಲ್ಲ. ಈ ಸಂಸ್ಥೆಯ ಪ್ರಾಡಕ್ಟ್ಗಳು ಒಳ್ಳೆ ರಿಸಲ್ಟ್ ಕೊಟ್ಟಾಗ ಅದನ್ನ ನಾವು ಬೇರೆಯವ್ರ ಹತ್ರ ಶೇರ್ ಮಾಡೋದ್ರ ಮೂಲಕ ಈ ಕಂಪನಿಯಲ್ಲಿ ನಾವು ದುಡಿಮೆಯನ್ನು ಪ್ರಾರಂಭಿಸಬಹುದು. ನಮಗೆ ಕಂಪನಿ ನಮಗೆ ಇಲ್ಲಿ ದುಡ್ಡನ್ನ ಕೊಡತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಸಿಂಪಲ್ ಫಾರ್ಮುಲಾ ಕಂಪನಿ ಕೊಟ್ಟಿದೆ. ನಾವು ಕಂಪನಿ ಏನ್ ಹೇಳುತ್ತೋ ಅದನ್ನ ಮೆಟಿಕ್ಯುಲಸ್ ಆಗಿ ಫಾಲೋ ಮಾಡಿದ್ರೆ ನಮಗೆ ರ್ಯಾಂಕುಗಳ ಮೇಲೆ ರ್ಯಾಂಕುಗಳನ್ನ ಅಚೀವ್ ಮಾಡಬಹುದು. ನಾವು ನಮ್ಮೆಲ್ಲ ದುಡ್ಡಿನ ಕನಸುಗಳನ್ನ ಕಾಣ್ಲಿಕ್ಕೆ ನಮಗೆ ಸುಮಾರು 18 ಮೆಟ್ಟಲು ತರ 18 ರ್ಯಾಂಕುಗಳನ್ನ ಕಂಪನಿ ಕೊಟ್ಟಿದೆ. ನಮಗೆ ಕಂಪನಿಯಿಂದ ನಾವು ಪ್ರಾಡಕ್ಟ್ ಅನ್ನ ಬಳಸುವವರಿಗೆ ಅಗತ್ಯ ಇರೋರಿಗೆ ಕೊಡೋದಾದ್ರೆ ರಿಟೇಲ್ ಕಮಿಷನ್ ಅಪ್ರಾಕ್ಸಿಮೇಟ್ಲಿ ಒಂದು 20% ಬರುತ್ತೆ. ಅದರ ಹೊರತಾಗಿ ನಾವ್ ಏನಾದ್ರೂ ಈ ಒಂದು ಬಿಸ್ನೆಸ್ ಇಂದ ಇನ್ಕಮ್ ಪಡಿಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇದೆ. ನಾವು ಡಿಸ್ಟ್ರಿಬ್ಯೂಟರ್ ಐಡಿ ತಗೊಳ್ಳಿಕ್ಕೆ ಯಾವುದೇ ಒಂದು ಖರ್ಚು ಇರೋದಿಲ್ಲ. ನಾವು ಐಡಿಯನ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ನಾವು ಡಿಸ್ಟ್ರಿಬ್ಯೂಟರ್ ಐಡಿ ಮಾಡಿದ ಮೇಲೆ ನಾವು ಅದರಿಂದ ದುಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 26 SP ಅನ್ನ ನಾವು ಮಾಡ್ಬೇಕಾಗತ್ತೆ. ಪ್ರತಿ ಪ್ರಾಡಕ್ಟಿಗೂ ಇಷ್ಟೇ ಸೆಲ್ಲಿಂಗ್ ಪಾಯಿಂಟ್ಸ್ ಅಂತ ಹೇಳಿ ಇದೆ. ಯಾಕಂದ್ರೆ ಪ್ರತಿ ಪ್ರಾಡಕ್ಟ್ಗಳು ಕೂಡ ಒಂದೊಂದು ರೇಟ್ ಇಂದ ಆಗಿರೋದ್ರಿಂದ ನಾವು ದುಡ್ಡಿನ ಮೂಲಕ ಅಥವಾ ಆ ವಸ್ತುಗಳನ್ನ ಕಂಪೇರ್ ಮಾಡಿ ಸೇಲ್ಸ್ ಎಷ್ಟು ಮಾಡಿದ್ದಾರೆ, ಅವ್ರಿಗೆ ಏನ್ ದುಡಿಮೆ ಕೊಡ್ಬೋದು ಅಂತ ಹೇಳೋದು ಕಷ್ಟ ಆಗೋದ್ರಿಂದ ಸೆಲ್ಲಿಂಗ್ ಪಾಯಿಂಟ್ಸ್ ಅನ್ನ ಕಾಮನ್ ಪಾಯಿಂಟ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತು ನಾವು ಜಗತ್ತಿನಾದ್ಯಂತ ನಮ್ಮ ಬಿಸ್ನೆಸ್ ಅನ್ನ ಬೆಳೆಸ್ಬೇಕು ಅಂತ ಹೇಳಿ ಇರೋದ್ರಿಂದ ಎಲ್ಲಾ ಕಡೆನೂ ರೂಪಾಯಿಯ ಚಲಾವಣೆನೇ ಇಲ್ಲದೆ ಇರೋದ್ರಿಂದ SP ಅನ್ನ ಕಾಮನ್ ಆಗಿ ಬಳಸಿದ್ದಾರೆ. ಈ ಸೆಲ್ಲಿಂಗ್ ಪಾಯಿಂಟ್ಸ್ ಗಳು 26 ಸೆಲ್ಲಿಂಗ್ ಪಾಯಿಂಟ್ಸ್ ಅಲ್ಲಿ ನಾವು ಜಾಯಿನ್ ಆದ್ರೆ ಅದು ಬಿಸ್ನೆಸ್ ಜಾಯ್ನಿಂಗ್ ಅಂತ ಹೇಳಿ ವೆಲ್ಕಮ್ ಕಿಟ್ ಅಂತ ಹೇಳಿ ಹೇಳ್ಬೋದು. ಅವರು ವಾರಕ್ಕೆ 50,000 ಇನ್ಕಮ್ ಅನ್ನ ತಗೊಳ್ಳೋದ್ರಲ್ಲಿ ಅವರಿಗೆ ಅರ್ಹತೆ ಬರುತ್ತೆ. ಅದೇ ರೀತಿಯಲ್ಲಿ ಸುಮಾರು ಒಂದು 53 SP ಆದ್ರೆ ಸಾಮಾನ್ಯ ಅವರಿಗೆ 1,00,000ವರೆಗೂ ದುಡ್ಡು ತಗೊಳ್ಳಿಕ್ಕೆ ಅದನ್ನ ನಾವು ಇನ್ಸೆಂಟಿವ್ ಅಂತ ಹೇಳಿ ಹೇಳ್ತೀವಿ, ಅದನ್ನ ತಗೊಳ್ಳಿಕ್ಕೆ ಅವರು ಅರ್ಹರಾಗ್ತಾರೆ. ಆದ್ರೆ ಮೋಸ್ಟ್ ಬೆಟರ್ ವೇ ಆಫ್ ಜಾಯ್ನಿಂಗ್ ದಿ ಬಿಸ್ನೆಸ್ ಅಂದ್ರೆ 100 ಸೆಲ್ಲಿಂಗ್ ಪಾಯಿಂಟ್ಸ್. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. 100 ಸೆಲ್ಲಿಂಗ್ ಪಾಯಿಂಟ್ಸ್ ಗೆ ಅಪ್ರಾಕ್ಸಿಮೇಟ್ಲಿ 17,000 ಆಗತ್ತೆ. ನಾವು ತಗೊಳ್ಳೋ ಪ್ರಾಡಕ್ಟ್ ಗಳ ಮೇಲೆ ಡಿಪೆಂಡ್ ಆಗತ್ತೆ.